ಗಣಾಧಿಪತಯೇ ನಮಃ. ಶರಣಸಂಗವ್ಯಸನ ಭುಜಗಾಭರಣನ್ ಅಮರ ಕಿರೀಟಮಂಡಿತ ಚರಣ ಚಾರು ಚರಿತ್ರ ನಿರುಪಮ ಭಾಳ ಶಿಖಿ ನೇತ್ರ ಶರಣ ಸಂಗ ವ್ಯಸನ ಭುಜಗಾಭರಣ ಅಮರ ಕಿರೀಟ ಮಂಡಿತ ಚರಣ ಚಾರು ಚರಿತ್ರ ನಿರುಪಮ ಭಾಳ ಶಿಖಿ ನೇತ್ರ ಕರಣ ನಿರ್ಮಲ ಭಜಕರಘ ಸಂಹರಣ ದಂತಿ ಚಮೂರು ಚರ್ಮಾಂಬರನೆ ಸಲಗುಗೆ ಭಕುತ ಜನರನು ಪಾರ್ವತೀ ರಮಣ ಪಾರ್ವತೀ ರಮಣ ಚರ್ಮಾಂಬರನೆ ಸಲಗುಗೆ ಭಕುತ ಜನರನು. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕುಮಾರವ್ಯಾಸ ಭಾರತದ ಈ ಒಂದು ಸಪ್ತಾಹದ 5ನೇ ದಿವಸಕ್ಕೆ ಬಂದಿದ್ದೀವಿ. ಪಂಚಮ ದಿವಸಕ್ಕೆ ಪಂಚಮುಖ ಪರಮಾತ್ಮ ಸದಾಶಿವನನ್ನು ಶಂಕರನನ್ನು ಶಂಕರ ರಾಗದಲ್ಲಿಯೇ ಪ್ರಾರ್ಥನೆ ಮಾಡಿದ್ದಾರೆ. ಹಿಂದೂಸ್ತಾನಿಯ ಸೊಗಸಾದ ರಾಗ ಶಂಕರ, ಒಂದು ಕಡೆ ಹಂಸಧ್ವನಿಯ, ಇನ್ನೊಂದು ಕಡೆ ಕಲ್ಯಾಣಿಯ, ಎರಡರ ಒಂದು ಛಳಕ್ ಮಿಂಚನ್ನು ಕೂಡ ಹೊಂದಿದ್ದು ಬಹಳ ಗಂಭೀರ ಮನೋಹರವಾಗಿ ತನ್ನನ್ನು ತಾನು ನಿರೂಪಿಸಿಕೊಳ್ಳುವಂಥದ್ದು. ಶಂಕರ ರಾಗವೇನೂ ಆಯಿತು, ಆದರೆ ಇಂದಿನ ಪ್ರಸಂಗ ಭಯಂಕರ. ಕಾರಣ ಅದು ಪಾಂಡವರನ್ನು ಸುಟ್ಟು ಬೂದಿ ಮಾಡಬೇಕು ಅನ್ನುವ ತಂತ್ರಕ್ಕೆ ತಲೆ ಹಾಕಿದ ದುರ್ಯೋಧನನ ಕಥಾನಕವನ್ನು ಮುಖ್ಯವಾಗಿ ಒಳಗೊಂಡದ್ದು. ಇರಲಿ, ಆರಂಭ ಶಂಕರವಾಗಿರೋದ್ರಿಂದ ನಿಜವಾಗಿ ಅದು ರಸವಶಂಕರವಾಗಿ ಚೆನ್ನಾಗಿ ಕ್ಷೇಮಂಕರವಾಗಿ ಮುಗಿಯುವುದರೊಳಗೆ ಸಂದೇಹವಿಲ್ಲ. ಪಾಂಡವರ ಅಭ್ಯುದಯದ ಮೇಲೆ ಅಭ್ಯುದಯವನ್ನು ನೋಡ್ತಾ ಇದ್ದಾನೆ ದುರ್ಯೋಧನ. ಅವನಿಗೆ ಅದನ್ನು ಕಂಡು ಅಸೂಯೆ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ ಅನ್ನುವ ಗಾದೆ ಸಂಸ್ಕೃತದಲ್ಲಿದೆ. ಮನೆ ಕಟ್ಟೋಕ್ಕೆ ಬರೆದಿದ್ರೇನು, ನಾಶನ ಮಾಡೋದಕ್ಕೆ ಬರುತ್ತದೆ ಅಂತ. ಪಾಂಡವರ ಅಭ್ಯುದಯ ಅಂಥದ್ದು. ದ್ರುಪದನನ್ನು ಗೆದ್ದರು, ಅನನ್ಯ ಸಾಧಾರಣವಾದ ಗುರುದಕ್ಷಿಣೆ ಕೊಟ್ಟರು. ಭೀಮನಂತೂ ಪಾತಾಳಕ್ಕೆ ಹೋಗಿ ನಾಗಾಮೃತ ಕುಡಿದು ದಶಸಹಸ್ರ ನಾಗಾಯತ್ತ ಬಲಸಂಪನ್ನನಾದ. ಅರ್ಜುನನಂತೂ ಅವಕ್ರ ವಿಕ್ರಮಿಯಾಗಿ ಮೆರೀತಾ ಇದ್ದಾನೆ. ಧರ್ಮರಾಜನ ಯಶಸ್ಸು, ಮಹಸ್ಸು, ಸತ್ಯ, ಹಿಂಸೆ, ಸ್ಥೈರ್ಯಾದಿಗಳನ್ನು ಲೋಕವೆಲ್ಲ ಕೊಂಡಾಡ್ತಾ ಇದೆ. ನಕುಲ ಸಹದೇವರ ಒಂದು ಅಣ್ಣ ತಮ್ಮಂದಿರಿಗೆ ಚೆನ್ನಾಗಿ ನಡ್ಕೊಳ್ಳುವಂಥ ರೀತಿ, ನಮ್ರತೆ, ದಕ್ಷತೆಗಳು ಇವೆಲ್ಲರನ್ನೂ ಕೂಡ ಮೆಚ್ಚಿಸ್ತಾ ಇವೆ ಅನ್ನೋದನ್ನು ನೋಡಿ ಸಂಕಟವಾಗ್ತಾ ಇದೆ. ಅದಕ್ಕಾಗಿ ಕವಿ ಕೊಡುವ ಹಿನ್ನೆಲೆ ನೋಡಿ. ಗಲಹದ ಕದಡು ಬೀಡಿನಲೈದೆ ಹಬ್ಬಿತು, ಬೀದಿ ಗಲಹದ ಕದಡು ಬೀಡಿನಲೈದೆ ಹಬ್ಬಿತು,
ಬೀಡು ಗಲಗದ ಕೈದೊಳಸು ಕೊಂಡೆಸಗಿ ನಟಿಸಿತು ನಾಡು ನಾಡಿನಲಿ. ಬೀಡು ಗಲಗದ ಕೈದೊಳಸು ಕೊಂಡೆಸಗಿ ನಟಿಸಿತು ನಾಡು ನಾಡಿನಲಿ. ಆದುದೆರಡರಸು ಇಭಪುರಿಗೆ, ಆದುದೆರಡರಸಿಭಪುರಿಗೆ ಕಳಾದುದಿನ್ನೇನೆಂದು ಪುರಜನ ವೈದೆ ಹೆದರಿತು. ಆದುದೆರಡರಸು ಇಭಪುರಿಗೆ ಕಳಾದುದಿನ್ನೇನೆಂದು ಪುರಜನ ವೈದೆ ಹೆದರಿತು. ಭೀಮ ದುರ್ಯೋಧನರ ಹೋರಟಗೆ ಪುರಜನ ಐದೆ ಹೆದರಿತು. ದರ್ಬಾರು ಎರಡಾಗ್ತಾ ಇದೆ. ಇಭಪುರದಲ್ಲಿ ಅರಸು ಎರಡಾಯಿತು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಗಾಯನದಲ್ಲಿ. ಅದಕ್ಕೆ ದುಃಖ, ಖೇದ ಕೂಡ ಇದೆ. ಕೌರವ ಪಾಂಡವರ ಒಳಗಿನ ಸೆಣಸಾಟ ವ್ಯಕ್ತ ರೂಪದಲ್ಲಿ ಕುಮಾರಾಸ್ತ್ರ ಪ್ರದರ್ಶನ ಸಂದರ್ಭದಲ್ಲಿ ಭೀಮ ದುರ್ಯೋಧನರ ಗದಾಯುದ್ಧದ ನಡುವೆ ಆಯಿತು. ಅದು ಪ್ರದರ್ಶನ ಹೋಗಿ ರಣರಂಗವೇ ಆಗುವ ಸಂದರ್ಭ ಬಂದಾಗ ಅಶ್ವತ್ಥಾಮ ದ್ರೋಣನ ಮಾತಿನಂತೆ ಅವರಿಬ್ಬರನ್ನು ತಡೆಯುವಂಥ ಸಂದರ್ಭವೂ ಬರುತ್ತದೆ ಮೂಲ ಮಹಾಭಾರತದಲ್ಲಿ. ಇಲ್ಲಿಯೂ ಹಾಗೇ ಇದೆ. ಆ ಕಾರಣ ಊರಿನ ಜನರಿಗೆಲ್ಲ ಗೊತ್ತಾಯಿತು. ಅದನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಕಾರಣಮಾಲಾ ಅಲಂಕಾರ ಅನ್ನುವಂಥ ಒಂದು ಅಲಂಕಾರ, ಅದು ಶೃಂಖಲಾ ಮೂಲವಾದ ಅಲಂಕಾರ. ಒಂದರಿಂದ ಮತ್ತೊಂದಾಗಿ, ಮತ್ತೊಂದರಿಂದ ಮಗದೊಂದು ಆದದ್ದು ಅಂತ ಚೈನ್ ರಿಯಾಕ್ಷನ್ ತರಹ ಕೊಡುವಂಥದ್ದು ಕಾರಣಮಾಲಾ ಅಲಂಕಾರದ್ದು. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಅದೆಲ್ಲ ಕಾರಣಮಾಲಾ ಅಲಂಕಾರವೇ ಬರುವಂಥದ್ದು. ಬೀದಿಗಲಹದ ಕದಡು, ಬೀದಿಯಲ್ಲಿ ಮಕ್ಕಳು ಜಗಳ ಆಡ್ಕೊಳ್ತಾ ಇದ್ದಿದ್ದು ಬೀಡಿನಲ್ಲಿ ಐದೆ ಹಬ್ಬಿತು, ಮನೆಯೆಲ್ಲ ಆವರಿಸಿಕೊಳ್ತು. ಬೀಡುಗಲಹದ ಕೈದೊಳಸು, ಆ ಬೀಡುಗಲಹ ಮನೆ ಜಗಳ ಯಾವುದಿದೆ ಅದರ ಕೈಯ ತೊಳಸಾಟ ಕೊಂಡೆಸಗಿ ಚೆನ್ನಾಗಿ ಮಾಡಿಕೊಂಡು ನಟಿಸಿತು ನಾಡು ನಾಡಿನಲ್ಲಿ. ಕೈದೊಳಸು ಕೊಂಡೆಸಗಿ ನಟಿಸಿತು ನಾಡು ನಾಡಿನಲ್ಲಿ. ಬೀದಿ ಇದ್ದದ್ದು ಬೀಡಾಗಿ, ಬೀಡಿದ್ದಿದ್ದು ನಾಡಾಗಿ ಬೆಳೆಯಿತು. ಇದರ ಫಲ ಇಭಪುರಿಗೆ ಎರಡರಸು. ಅಂದರೆ ದುರ್ಯೋಧನ ಒಂದು ಕಡೆ, ಧರ್ಮರಾಜ ಒಂದು ಕಡೆ, ಅವರ ಪಕ್ಷಪಾತಿಗಳು, ಅವರ ಅಭಿಮಾನಿಗಳು ಬಂದು ಈ ಸಾಮ್ರಾಜ್ಯ ಎರಡು ಹೋಳಾಗುವಂಥ ಸ್ಥಿತಿ ಬಂತು. ಧರ್ಮರಾಜ ಇದು ಯುವರಾಜನಾಗಬೇಕು, ಯುಧಿಷ್ಠರನೇ ಸರಿ ಅಂದರೆ ಯಾಕೆ ದುರ್ಯೋಧನ ಆಗಬಾರದು ಅನ್ನುವಂತೆ ಬಂತು. ಹೀಗಾಗಿ ಊರಿನ ಜನರಿಗೆ ರಾಷ್ಟ್ರ ವಿಭಜನೆ ಆಗುತ್ತದೆ ಅನ್ನುವಂಥ ಚಿಂತೆ ಬಂತು ಅನ್ನುವುದನ್ನು ಕವಿ ತುಂಬ ಸೊಗಸಾಗಿ ಹೇಳಿದ್ದಾನೆ. ಅದರ ಅಭಿಪ್ರಾಯಗಳು ನೋಡಿ ಯಾವ ಥರ ಬೆಳೆಯುತ್ತವೆ. ಪಾಂಡವರಿರಲಿ ರಾಯನ 100 ಮಕ್ಕಳು ಪುರವನಾಳಲಿ, ಬೇರೆ ಕೌರವರಿರಲಿ ಪಾಂಡವರಾಳಲಿ ಇಭಪುರಿಯ. ಬೇರೆ ಪಾಂಡವರಿರಲಿ ರಾಯನ 100 ಮಕ್ಕಳು ಪುರವನಾಳಲಿ, ಬೇರೆ ಕೌರವರಿರಲಿ ಪಾಂಡವರಾಳಲಿ ಇಭಪುರಿಯ. 100ರೊಡನೆ 5 ಧರಿಸಿರಲಾರದೀ ಪುರಿ. 100ರೊಡನೆ 5 ಧರಿಸಿರಲಾರದೀ ಪುರಿ. ಎನ್ನುತ್ತದ್ದು ಗುಡವಗೇರಿ ಹೊದ ಕುಳಿಗೊಳ್ಳುತ್ತಲಿರ್ದುದು ಹಸ್ತಿನಾನಗರ.
ಪುರರೊಡನೈವರನು ಧರಿಸಿರಲಾರದಿ ಪುರಿಯನುತ ದುಗುಡವಗರಿ ಹೊದ ಕುಳಿಗಳು ತಲಿರ್ದುದು ಹಸ್ತಿನಾನಗರ ಹೊದ ಕುಳಿಗಳು ತಲಿರ್ದುದು ಹಸ್ತಿನಾನಗರ. ಪದ್ಯ ತುಂಬ ಸರಳವಾಗಿದೆ, ಆದರೆ ಅದರ ಆಶಯ ಸೊಗಸಾಗಿ ಗಂಭೀರವಾಗಿ ಸಾಗಿದೆ. ಪಾಂಡವರು ಬೇರೆ ಇರಲಿ, ಈ ಕೌರವರು 100 ಜನ ಹಸ್ತಿನಾವತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಆಳಲಿ ಅಂತ ಕೆಲವರು ಹೇಳಿದರೆ, ಇಲ್ಲ, ಕೌರವರು ಬೇರೆ ಕಡೆ ಇರಲಿ, ಪಾಂಡವರೇ ಈ ಮೂಲ ರಾಜಧಾನಿ ಹಸ್ತಿನಾವತಿಯನ್ನು ಪಡೆದುಕೊಂಡು ಆಳಲಿ ಅಂತ ಹೇಳ್ತಾ ಇದ್ರು. ಕಾರಣ ಏನಂದರೆ 100ರೊಡನೆ 5 ಧರಿಸಿರಲಾರದಿ ಪುರಿ ಅಂತ. ಈ ಊರಿಗೆ 100 ಭಾರವಲ್ಲ, 5 ಭಾರವಲ್ಲ, 105 ಸೇರಿದ್ರೆ ಭಾರವಾಗುತ್ತದೆ ಅಂತ. ಇಷ್ಟು ಮಾರ್ಮಿಕವಾದಂಥದ್ದು. ಸಣ್ಣ ಸಣ್ಣ ಮಾತುಗಳಲ್ಲಿ ದೊಡ್ಡ ಆಡಂಬರ ಯಾವುದೂ ಇಲ್ಲದೆ ಕವಿ ಹೇಳ್ತಾ ಇದ್ದಾನೆ, ಇಬ್ಬರನ್ನು ತಾಳೋದು ಬಹಳ ಕಷ್ಟವಾಗುತ್ತದೆ ಅಂತ. ಭಾರತಕ್ಕೆ ವಿಭಜನೆ ಮಾಡುವ ಸ್ಥಿತಿ ಬಂದಾಗ ಅದೇ ಆದದ್ದು. ಪಾಕಿಸ್ತಾನ ಅಂತಾಯಿತು ಅಂದರೆ ಇದು ಹಿಂದೂಸ್ತಾನವೇ ಆಗಬೇಕು, ಅದು ಮತ್ತೊಂದಾಗೋದಕ್ಕೆ ಸಾಧ್ಯ ಇಲ್ಲ. ಅದು ಕಮ್ಯೂನಲ್ ಆದರೆ ಇದು ಕಮ್ಯೂನಲ್ಲೇ ಆಗಬೇಕು, ಅದು ಸೆಕ್ಯುಲರ್ ಆದರೆ ಇದು ಸೆಕ್ಯುಲರೇ ಆಗಬೇಕು. ಈ ಥರದ್ದಿದ್ದರೂ ಕೂಡ ಇವರ ವಿವೇಕ ಮಾಡಿಕೊಂಡರು. ಹಾಗಿರಲಿ, ನಮಗೆ ಗೋಚರಿಸುವುದೇನೆಂದರೆ, ಒಟ್ಟಿಗೆ ಸೇರಿರುವುದು ಆಗುವುದಿಲ್ಲ ಅಂದರೆ ಬೇರೆ ಬೇರೆಯಾಗಿ ಚೆನ್ನಾಗಿರೋಕ್ಕಾದರೂ ನೋಡಿದ್ರೆ ಆಗತ್ತಾ ಆದೀತೆ ಅನ್ನುವಂತೆ ಆಲೋಚನೆ ಮಾಡುವುದು. ಇಲ್ಲಿ ಕವಿ ಅದನ್ನು ತುಂಬ ತಿಳಿಯಾಗಿ ಮಾರ್ಮಿಕವಾಗಿ ಹೇಳಿದ್ದಾನೆ. ಕುಮಾರವ್ಯಾಸ ಹೀಗೆ ಎಷ್ಟೋ ಕಡೆ ಗಂಭೀರೋದಾರವಾದ ಭಾವಗಳನ್ನು ಸರಳಾತಿ ಸರಳವಾದ ಮಾತುಗಳಲ್ಲಿ ನಾವೇ ಲೋಕಸಹಜವಾದ ವಾರ್ತೆ ಎಂಬಂತೆ ನಿರೂಪಣೆ ಮಾಡ್ತಾನೆ. ಇತ್ತ ಕಡೆ ಜನರ ಅಭಿಪ್ರಾಯ ಯಾವ ತರಹ ಧರ್ಮರಾಜನ ಕಡೆಗೆ ಇತ್ತು ಅನ್ನೋದನ್ನು ತೋರಿಸ್ತಾನೆ ಕವಿ. ಮೂಲದಲ್ಲಿ ಬರುತ್ತದೆ, ಎಷ್ಟೋ ಜನ ಅರಮನೆಯ ಬಾಗಿಲವರೆಗೂ ಬಂದು ಧರ್ಮರಾಜನೇ ರಾಜನಾಗಲಿ ಅಂತ ಜೋರಾಗಿ ಹೇಳಿಬಿಟ್ಟು ಹೋಗ್ತಾ ಇದ್ರಂತೆ. ಇವನು ರಾಜನಾದರೆ ಎಷ್ಟು ಚೆನ್ನಾಗಿರುತ್ತೆ ನಮಗೆ ಅಂತ ಹೇಳಿಬಿಟ್ಟು ಉದ್ಘೋಷವನ್ನು ಮಾಡಿ ಹೋಗ್ತಾ ಇದ್ರಂತೆ. ಆ ಪದ್ಯವನ್ನು ನೋಡೋಣ. ವನಜವನದಲ್ಲಿ ತುರುಚೆ ಕಬ್ಬಿನ ಬನದಿ ಕಡಸಿಗೆ ಚೂತಮಯ ಕಾನನದಿ ಬಬ್ಬುಲಿ ಭೀಮಸೇನನ ಇರವು ತಮ್ಮೊಳಗೆ ಇನಿತು ಪಾರ್ಥನ ಮೇಲೆ ಯಮಳರ ಜಿನುಗಿನಲಿ ಜಾರೆನು ಯುಧಿಷ್ಠಿರ ಜನಪನಾಗಲಿ ಮೇಣು ಮಾಡಲಿ ಭೀತಿ ಇಲ್ಲೆಂದ. ಮೊದಲಿಗೆ ಜನರ ಅಭಿಪ್ರಾಯ ತುಂಬ ಕೋಮಲವಾದಂಥ ಹೆಚ್ಚು ಕಂಪಿತ ಗಮಕಗಳೇ ಇಲ್ಲದ ಶಿವರಂಜನಿಯಲ್ಲಿ ಬಂದರೆ, ಈಗ ಕಂಪಿತ ಗಮಕಗಳ ಪ್ರಾಧಾನ್ಯ ಇರುವ ಭೈರವಿಯಲ್ಲಿ ದುರ್ಯೋಧನನ ಪ್ರಲಾಪ ಆರಂಭವಾಗಿದೆ. ದುರ್ಯೋಧನ ತನ್ನ ಮಂತ್ರಿ ಮಹೋದಯರನ್ನು ಸೇರಿಸಿಕೊಂಡು ದುಷ್ಟ ಚತುಷ್ಟಯ ಇದಾರಲ್ಲ, ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಅವರೆಲ್ಲರೂ ಕೂಡ ಜಯದ್ರಥನೂ ಸೇರಿಕೊಂಡಿದ್ದಾನೆ. ಅವರು ಚರ್ಚೆ ಮಾಡ್ತಾ ಇದ್ದಾರೆ. ದುರ್ಯೋಧನನ ಅಭಿಪ್ರಾಯ ನೋಡಿ, ವನಜವನದಲ್ಲಿ ತುರುಚೆ. ತನ್ನನ್ನು ತಾನು ಹೋಲಿಸಿಕೊಳ್ಳುವುದು, ಭೀಮನ್ನ ಯಾವ ರೀತಿಯಲ್ಲಿ ನಿರ್ದೇಶಿಸುವುದು. ಕಮಲದ ಒಂದು ವನದಲ್ಲಿ, ಕಮಲ ಸರೋವರದ ಮಧ್ಯದಲ್ಲಿ ತುರುಚೆ ಸೊಪ್ಪು ಬೆಳೆದರೆ, ಕಬ್ಬಿನ ಬನದಿ ಕಡಸಿಗೆ, ಕಬ್ಬಿನ ಬನದಲ್ಲಿ ಸೂಲಂಗಿ ಬೆಳೆದರೆ, ಚೂತಮಯ ಕಾನನದಿ ಬೊಬ್ಬುಳಿ, ಮಾವಿನ ಉದ್ಯಾನದಲ್ಲಿ ಮ್ಯಾಂಗೋ ಗ್ರೂವ್ಸ್ ಅಂತಾರಲ್ಲ, ಆ ಒಂದು ಮಾವಿನ ತೋಪಿನಲ್ಲಿ ಬೊಬ್ಬುಳಿ ಗಿಡ ಅಂತಂದರೆ ಯಾವುದು ಮೈಯೆಲ್ಲ ಮುಳ್ಳಾಗಿರುವಂಥ ಜಾಲಿ ಗಿಡವೋ ಅದು
ಬಂದರೆ ಹೇಗೋ ಹಾಗೆ ನಮ್ಮ ಜೊತೆಗೆ ಭೀಮಸೇನ ಇರುವುದು ಅಂತಂದರೆ ಅಂತ. ಇನಿತು ಪಾರ್ಥನ ಮೇಲೆ ಅದಕ್ಕೆ ಸ್ವಲ್ಪ ಮೇಲು ಅಂತ ಹೇಳ್ಬೋದಾದದ್ದು ಅರ್ಜುನ. ಇನ್ನು ಯಮಳರ ಜಿನುಗಿನಲ್ಲಿ ಆ ಇಬ್ಬರು ಸೋದರರಿದ್ದಾರಲ್ಲ, ಯಮಳರು ಅಂದರೆ ಅವಳಿ ಮಕ್ಕಳು, ಅವ್ರದ್ದು ಒಂದೇ ಜಿನುಗುವ ಸೋನೆ ಮಳೆಯಂತೆ, ಜಾರುವಂಥ ಜೌಗು ನೆಲದಂತೆ ಅವರ ವರ್ತನೆ. ಅವರ ಜೊತೆಯಲ್ಲಿ ನಾನಿರೋಕ್ಕಾಗೋಲ್ಲ. ಯುಧಿಷ್ಠಿರ ಜನಪನಾಗಲಿ ಮೇಣು ಮಾಡಲಿ ಭೀತಿ ಇಲ್ಲೆಂದ. ಇನ್ನು ಯುಧಿಷ್ಠಿರ ಧರ್ಮರಾಜ ರಾಜ ಆದರೂ ಆಗದೇ ಇದ್ದರೂ ನನಗೇನು ಹೆದರಿಕೆ ಇಲ್ಲ ಅಂತ. ಭೀಮ ಅರ್ಜುನರದು ಮುಖ್ಯ ಪ್ರಾಬ್ಲಮ್, ಮುಖ್ಯ ಸಮಸ್ಯೆ. ಇನ್ನು ಈ ಸಹೋದರರದು ಅಮುಖ್ಯ. ಗೌಣಾತಿ ಗೌಣ ಏನೂ ಅದು ಯಾವ ರೀತಿಯಲ್ಲೂ ಕನ್ಸಿಡ್ರೇಷನ್ಸ್ಗೆ ಬರದೇ ಇರತಕ್ಕಂಥದ್ದು ಧರ್ಮರಾಜನದು ಅಂತ ಅಣ್ಣ ತಮ್ಮಂದ್ರನ್ನ ಇವನು ತನ್ನ ಪ್ರಿಫರೆನ್ಸಿನ ಪ್ರಕಾರವಾಗಿ ವರ್ಗೀಕರಣ ಮಾಡಿಟ್ಟಿದ್ದಾನೆ. ಆ ವರ್ಗೀಕರಣವನ್ನು ಕೇಳಿ ಮಿಕ್ಕವರ ಪ್ರತಿಕ್ರಿಯೆಯನ್ನು ತೋರುವಾಗ ಅವನು ತನ್ನಲ್ಲಿ ಆ ದಾಯಾದ ಮಾತ್ಸರ್ಯವನ್ನು ತೋಡಿಕೊಳ್ಳುವ ರೀತಿಯನ್ನು ನೋಡೋಣ ಮುಂದೆ ಕವಿಯ ಪದ್ಯ. ನಡೆಯದಿವರೊಡನೆ ನಮ್ಮಲಿ ಕದನವೇ ಕೈಗಟ್ಟುವುದು. ಹುದು ನಡೆಯದಿವರೊಡನೆ ನಮ್ಮಲಿ ಕದನವೇ ಕೈಗಟ್ಟುವುದು. ಕಾದಿದೊಡೆ ಹೆಬ್ಬಲವಗುದು ದುರ್ಬಲ ದೈವಗತಿ ಬೇರೆ, ದೈವಗತಿ ಬೇರೆ. ನದಿಗಳರಳೆಯ ಹಾಸು ನವವಿಷ ಉದರದೀಪನ ಚೂರ್ಣವು. ಆವಂಗದಲ್ಲಿ ಸಾಪತ್ನರಲಿ ಸದರವ ಕಾಣೆ, ಆವಂಗದಲ್ಲಿ ಸಾಪತ್ನರಲಿ ಸದರವ ಕಾಣೆ ತಾನೆಂದ. ಸದರವ ಕಾಣೆ ಸಾಪತ್ನರಲಿ. ತುಂಬ ಸೊಗಸಾದ ಪದ್ಯ. ಮೊದಲ ಅರ್ಧದಲ್ಲಿ 3 ಸಾಲುಗಳಲ್ಲಿ ಅವನು ಕೇವಲ ಸ್ವಭಾವದ ವರ್ಣನೆಯನ್ನು ಮಾಡಿದರೆ, ಇನ್ನು 3 ಸಾಲಿನಲ್ಲಿ ವಕ್ರತೆಯ ವಕ್ರೋಕ್ತಿ, ಸ್ವಭಾವೋಕ್ತಿ ವಕ್ರೋಕ್ತಿಗಳ ಸೊಗಸಾದ ಸಮ್ಮಿಲನ ಉಂಟು. ಹುದು ಅಂದರೆ ಸಂಧಿ ಸಾಮರಸ್ಯ, ಅದು ನಡೆಯದು, ಅವರ ಜೊತೆಗೆ ಆಗುವಂಥದ್ದಲ್ಲ. ನಮ್ಮಲ್ಲಿ ಕದನವೇ ಕೈಗಟ್ಟುವುದು, ನಮ್ಮ ಕೈಗೆ ಒದಗಿ ಬರುವಂಥದ್ದು ನಮ್ಮಿಬ್ಬರ ನಡುವೆ ಸಂಗ್ರಾಮವೇ. ಕಾದಿದುಡೆ ಹೆಬ್ಬಲಬಹುದು, ಆದರೆ ಯುದ್ಧ ಮಾಡೋಣವಾ ಅಂತಂದರೆ ಅವ್ರದ್ದು ಬಹಳ ಬಲ ಉಂಟು. ದುರ್ಬಲ ದೈವಗತಿ ಬೇರೆ, ನಮ್ಮ ದೈವಗತಿ ದುರ್ಬಲವಾಗಿದೆ ಅಂತ. ಅಥವಾ ನಮಗೆ ಎಷ್ಟು ಬಲ ಇದ್ದರೂ ಅವರಿಗೆ ದೈವಗತಿ ಚೆನ್ನಾಗಿದ್ದು ನಮಗೆ ದುರ್ಬಲವಾಗಿಬಿಟ್ಟಿದೆ ದೈವಗತಿ. ಅಥವಾ ಹೆಬ್ಬಲಬಹುದು ದುರ್ಬಲ, ದೈವಗತಿ ಬೇರೆ, ಈ ಥರವೂ ಅರ್ಥ ಮಾಡ್ಬೋದು. ನಮ್ಮ ಎಷ್ಟೇ ಬಲವೂ ಕೂಡ ವೀಕ್ ಆಗಿಬಿಡುತ್ತೆ, ಅವರ ದೈವಗತಿ ಇದೆಯಲ್ಲ ಅದು ಬೇರೆಯೇ ಆಗಿರುವಂಥದ್ದು ಅಂತ. ಯಾಕೆ ಈ ಸ್ಟೇಟ್ಮೆಂಟಿಗೆ ಜಸ್ಟಿಫಿಕೇಷನನ್ನು ಅವನು ಕೊಡುವಂಥದ್ದು ಅತ್ಯುತ್ತಮವಾದಂಥ ಅತಿಶಯೋಕ್ತಿಗಳಿಂದ 2 ಅತಿಶಯೋಕ್ತಿಗಳನ್ನು ಮಾಡ್ತಾನೆ. ಭೀಮ ಎಂಥ ಪ್ರಮಾದವನ್ನು ಎದುರಿಸಿದ ಅಂತ. ನದಿಗಳು ಅರಳೆಯ ಹಾಸು, ಅವನನ್ನು ಮಡುಗಳು, ಹಾವುಗಳು ತುಂಬಿರ್ತಕ್ಕಂಥ ಮಡುಗಳಲ್ಲಿ, ಶೂಲಗಳನ್ನು ನೆಟ್ಟಿರುವ ಮಡುಗಳಲ್ಲಿ ಅವನ ಹಾಗೆ ಎತ್ತಿ ಕಟ್ಟಿ ಬಿಸಾಡಿದ್ರೆ ಅರಳೆಯ ಹಾಸು, ಅವನಿಗೆ ಒಳ್ಳೆ ಸುಪ್ಪತ್ತಿಗೆ ಮೇಲೆ ಬಿಸಾಡದಂತೆ ಆಯಿತು. ನವವಿಷ, ಬ್ರ್ಯಾಂಡ್ ಫ್ರೆಶ್, ಎಕ್ಸ್ಪೈರಿ ಡೇಟ್ ಆದ ವಿಷವಲ್ಲ, ಫ್ರೆಶ್ ವಿಷವನ್ನು ಹಾಕಿದರೆ ದೀಪನ ಚೂರ್ಣ, ಅವನಿಗೆ ಅದು ಅಪಟೈಸರ್ ಆಯಿತು. ಅವನಿಗೆ ಜೀರ್ಣಕಾರಿ ಔಷಧದಂತೆ, ಒಳ್ಳೆ ಶುಂಠಿ ಲೇಖಿದಂತೆ, ಚವನಪ್ರಾಶದಂತೆ ಆಗ್ಬಿಡುತ್ತಲ್ಲ. ಆವಂಗದಲ್ಲಿ ಸಾಪತ್ನರ ಸದರವ ಕಾಣೆ. ಇನ್ನು ಸಾಪತ್ನರು ಅಂತಂದರೆ ವೈರಿಗಳು, ಅವ್ರ ಜೊತೆ ನಾವು ಹೇಗೆ ಸದರ ಇಟ್ಕೊಳ್ಳೋದು, ಅವ್ರನ್ನ ಯಾವ ರೀತಿ ನಿಭಾಯಿಸೋದು ಗೊತ್ತಾಗ್ತಿಲ್ಲ ಅಂತ ಪಾಪ ವೈರಿಯಾದರೂ ಸತ್ಯ ಹೇಳಿದ್ದಾನೆ ದುರ್ಯೋಧನ, ಅದಕ್ಕೆ ಮೆಚ್ಚಬೇಕು. ಆಗಿದ್ದು ಏನು ಅನ್ನೋದನ್ನು ಅವನೇ ಒಪ್ಕೊಳ್ತಾ ಇದ್ದಾನೆ.
ಇದನ್ನು ಕುಮಾರವ್ಯಾಸ ನಿಜವಾಗಲೂ ಅವನದಾದ ಶೈಲಿಯಲ್ಲಿ ಬರೆಯುವಂಥದ್ದು ಅಂತ. ಮುಂದೆ ಕರ್ಣ ತನ್ನ ಅಭಿಪ್ರಾಯವನ್ನು ಕೊಡ್ತಾನೆ. ದುಗುಡವೇತಕೆ ಜೀಯ ದುಗುಡವೇತಕೆ ಜೀಯ ಡೊಂಬಿನ ಜಗಳವನು ತೆಗೆದು ಅರಿನೃಪರ ಸುಂಟಗೆಯನಾಯಿಸುವೆನು ಅವರ ತನುವನು ಯುದ್ಧರಂಗದಲ್ಲಿ ದುಗುಡವೇತಕೆ ಜೀಯ ಡೊಂಬಿನ ಜಗಳವನು ತೆಗೆದು ಅರಿನೃಪರ ಸುಂಟಗೆಯನಾಯಿಸುವೆನು ಅವರ ತನುವನು ಯುದ್ಧರಂಗದಲ್ಲಿ ದಿಗುಬಲಿಯ ಕೊಡಿಸುವೆನು ಸಾಕು ಇನ್ನೊಗುಮಿಗೆಯ ಚಿಂತಾಂಗನೆಯನೋಲಗಿಸದಿರು ಜಿಯ ಸಾಕು ಇನ್ನೊಗುಮಿಗೆಯ ಚಿಂತಾಂಗನೆಯನೋಲಗಿಸದಿರು ಕುರುರಾಯ ಚಿತ್ತೈಸಂದನ ಕರ್ಣ. ಕರ್ಣನದು ಪಾಪ ಯಾವತ್ತೂ ಏಕಮಾರೋ ದೋತುಕಡ. ಅವನದು ಬಿಲ್ಲಿನ ಭಾಷೆ, ಖಡ್ಗದ ಭಾಷೆ, ಆಯುಧದ ಭಾಷೆ ಹೊರತು ಬೇರೆ ತಂತ್ರಗಳದಲ್ಲ. ತತ್ಕ್ಷಣ ಹೇಳ್ತಾನೆ, ದುಗುಡವೇತಕ್ಕೆ ಜಿಯ, ಗೋಳಾಟ ಯಾತಕ್ಕೆ, ಡೊಂಬೆನ ಜಗಳವ ತೆಗೆದು ಅರಿನೃಪರ ಸುಂಟಗೆಯ ನಾಯಿಸುವೆನು. ಸುಮ್ಮನೆ ಕೆರ್ಕೊಂಡು ಕಾಲು ಕೆರ್ಕೊಂಡು ತಗಾದೆ ಮಾಡಿ ಯುದ್ಧ ಮಾಡಿ ಅವರ ತನುವನ್ನು ಯುದ್ಧರಂಗದಲ್ಲಿ ದಿಗ್ಬಲಿಯ ಕೊಡುವೆನು. ದಿಗ್ಬಲಿ 10 ದಿಕ್ಕಿಗೂ ಕೂಡ ಹಂಚಿಬಿಡ್ತೀನಿ. 5 ಜನರನ್ನ ಅರ್ಧರ್ಧ ಸೀಳು ಬಿಟ್ಟಿದ್ದನು ಅಷ್ಟ ದಿಕ್ಕುಗಳಿಗೆ ಮೇಲೆ ಕೆಳಕ್ಕೆ. ನೀನು ಒಗುಮಿಗೆಯ ಚಿಂತಾಂಗನೆಯನ್ನು ಒಲಗಿಸದಿರು. ಸುಮ್ಮನೆ ತಳಮಳದ ಚಿಂತಾಂಗನೆಯನ್ನು, ಆ ಚಿಂತೆ ಎನ್ನುವ ಹೆಣ್ಣಿನ ಸೆರಗ ಹಿಡಿದು ಯಾಕೆ ಹೋಗ್ತೀಯ ಅಂತ. ಈ ರೀತಿಯಾದ ಅಪಕೀರ್ತಿ ನಾರಿಯ ಸೆರಗ ಹಿಡಿದರು ಅಂತ ಒಂದು ಕಡೆ ಹೇಳ್ತಾನೆ. ಚಿಂತಾಂಗನೆಯನ್ನು ಓಲೈಸದಿರು ಅಂತ ಈ ಕಡೆ ಹೇಳ್ತಾನೆ. ಬಾಣ ನಾರಿಯ ಹರಿಸಿರೆ ಅಂತ ಹೇಳ್ಬಿಟ್ಟು ಮತ್ತೊಂದು ಕಡೆ ಹೇಳ್ತಾನೆ. ಹೀಗೆ ಯಾವುದಕ್ಕೆ ಏನನ್ನೂ ರೂಪಕವಾಗಿ ಚಿಂತೆಯನ್ನು ಒಂದು ಹೆಣ್ಣು ಮಾಡಿಬಿಟ್ಟು ಆ ಹೆಣ್ಣಿನ ಹಂಬಲಕ್ಕೆ ಮರುಳಾಗಬೇಡ ಅಂತ ಹೇಳುವಂಥದ್ದು ಇದೆಲ್ಲ ಕುಮಾರವ್ಯಾಸನ ಅದ್ಭುತವಾದ ಪ್ರತಿಭಾ ಫಲಗಳು. ಆಗ ಅವನು ಮುಂದುವರೆಸೋದು ನೋಡಿ. ಆನಂದ ಭೈರವೆಯಲ್ಲೂ ದುರ್ಯೋಧನ ಗೋಳಾಡ್ತಾ ಹೇಳಿದ್ದಕ್ಕೆ, ಆನಂದ ಭೈರವೆಯಲ್ಲಿ ಅತ್ತಿ ಹೇಳಿದ್ದಕ್ಕೆ ಇವನು ಹಂಸಧ್ವನಿಯಲ್ಲಿ ಗತ್ತಿನಿಂದ ಹೇಳ್ತಾನೆ. ಮುಂದೆ ಕೂಡ ತಾನು ಭರ್ಜರಿಯಾದಂಥ ಶಪಥವನ್ನೇ ಮಾಡ್ತಾನೆ. ಹೆಬ್ಬುಗೆಯ ಗದಿ 4 ಲೋಕದ ಮೊಪ್ಪುಗಳ ನೀಡಾಡಿ ನವದೊಳಗೊಬ್ಬನೇ ರವಿ ತೊಳಗಿ ಬೆಳಗುವ ಗೋಲು ಪಾಂಡವರ ಕೊಪ್ಪುಗಳ ನಿಲ್ಲಿಸುವೆನೋ. ಹೆಬ್ಬುಗೆಯ ಗದಿ 4 ಲೋಕದ ಮೊಪ್ಪುಗಳ ನೀಡಾಡಿ ನವದೊಳಗೊಬ್ಬನೇ ರವಿ ತೊಳಗಿ ಬೆಳಗುವ ಬೋಲು ಪಾಂಡವರ ಕೊಪ್ಪುಗಳ ನಿಲ್ಲಿಸುವೆನು. ಧರೆಯೊಳಗೊಬ್ಬನೇ ದುರ್ಯೋಧನನು ಮತ್ತೊಬ್ಬರಿಲ್ಲದೆಂದೆನಿಸಿ ತೋರುವೆನು. ಧರೆಯೊಳಗೆ ಒಬ್ಬನೇ ದುರ್ಯೋಧನನು ಮತ್ತೊಬ್ಬರಿಲ್ಲದೆಂದೆನಿಸಿ ತೋರುವೆನು ಎಂದನ ಕರ್ಣ. ಆದಿಪ್ರಾಸವೇ ಬಾಯಿ ತುಂಬ ಹೇಳಬಲ್ಲಂಥ ಓಷ್ಠ್ಯ ವರ್ಣ. ಅದು ದ್ವಿತ್ವ ಅಂದರೆ ಬಾಕ್ಯ ಬಾವತ್ತು ಕೊಟ್ಟಿರುವಂಥ ಆ ವರ್ಣ. ಪಾಪ ಬಾ ಭಾ ಮಾ ಇವೆಲ್ಲ ಓಷ್ಠ್ಯ ವರ್ಣಗಳು, ತುಟಿ ಸೇರಿಸದೆ ಹೇಳುವಂತೆಯೇ ಇಲ್ಲ. ಹಬ್ಬುಗೆಯ 14 ಲೋಕದ ಮೊಬ್ಬುಗಳ ನೀಡಾಡಿ ನಭದೊಳಗೊಬ್ಬನೇ ರವಿ ತೊಳಗಿ ಬೆಳಗುವ ಬೋಲು ಪಾಂಡವರ ಕೊಬ್ಬುಗಳ ನಿಲ್ಲಿಸುವೆನು. ಧರೆಯೊಳಗೊಬ್ಬನೇ ದುರ್ಯೋಧನನು ಮತ್ತೊಬ್ಬನಿಲ್ಲೆನಿಸಿ.
ಆ ವೀರರಸಕ್ಕೆ ಇದು ಹೇಗೆ ಪೂರಕವಾಗುತ್ತೆ ಅನ್ನೋದು ನೋಡಿ. ಆಡಿಟ್ರಿ ಇಮ್ಯಾಜಿನೇಷನ್ ಅಂತ ಇದನ್ನೇ TS ಎಲಿಯಟ್ ಹೇಳ್ತಾನೆ. ಶ್ರಾವಣ ಪ್ರತಿಭೆ ಅಂತ ಅನುವಾದ ಮಾಡಬಹುದು. ಕಿವಿಯಲ್ಲಿ ಪದ್ಯ ಕೇಳ್ತಲೇ ಇದು ಹೌದು, ಏನೋ ಒಂದು ಜೋರು ನಡೀತಾ ಇದೆ ಅಂತ ಗೊತ್ತಾಗಬೇಕು. ಹಾಗಾಗದೇ ಇದ್ದರೆ ಅದು ಏನು ಪ್ರಯೋಜನ? ಸ್ವಚ್ಛಂದೋಚ್ಛಲದಚ್ಛಕಚ್ಛಕುಹರಚ್ಛಾತೇತರಂಬುಚ್ಛಟ ಮೂರ್ಛನ್ಮೋಹ ಮಹರ್ಷಿ ಹರ್ಷವೀತ ಸ್ನಾನ್ನಾನ್ನಿ ಕನ್ಹಾಯವ ಭಿದ್ಯಾ ದುದ್ಯ ದುದಾರ ದುರ್ಧರ ದರಿ ದೀರ್ಘ ದರಿದ್ರದ್ರುಮದ್ರೇಹೋದ್ರೇಕ ಮಹೋರ್ಮಿ ಮೇದುರ ಮದ ಮಂದಾಕಿನಿ ಮಂದತಾಮ್ ಅಂದರೆ ಏನೋ ಒಂದು ಕೋಲಾಹಲ ನಡೀತಾ ಇದೆ ಅಂತ. ಇದು ಕಾವ್ಯಪ್ರಕಾಶದಲ್ಲಿ ಶಬ್ದಾಲಂಕಾರಗಳಲ್ಲಿ ಒಂದಕ್ಕೆ ಮಮ್ಮಟ ಗಂಗಾ ನದಿಯ ಪ್ರವಾಹವನ್ನು, ಅದು ಹೇಗೆ ಗಶಿಂಗ್ ವಾಟರ್ಸ್ ಆಫ್ ಗಂಗಾ ಕಪ್ಪೆಗಳ ಬಿಲಗಳಿಗೆಲ್ಲ ತುಂಬಿಕೊಂಡು ಪಾಪಗಳನ್ನೆಲ್ಲ ಕೊಚ್ಚಿ ಹಾಕಿಕೊಂಡು ಅಲೆಗಳನ್ನು ಉಲ್ಲೋಲವಾಗಿ ಮಾಡಿಕೊಂಡು ಬರ್ತಾ ಇರುವ ರೀತಿ ಎಂಥದ್ದು ಅನ್ನೋದನ್ನು ತೋರಿಸುವಂಥದ್ದಾಗುತ್ತದೆ. ಹಾಗೆ ಇರಬೇಕು. ಅದು ಬಿಟ್ಟು ಇಂಥದ್ದಕ್ಕೆ ಯಾವುದೋ ಒಂದು ರೀತಿಯಾಗಾದರೆ, ಇಲ್ಲಿ ಕುಮಾರವ್ಯಾಸ ಆ ರೀತಿ ಶಬ್ದ ಪ್ರಯೋಗ ಪ್ರಾಸಕ್ಕೆ ತೆಗೆದುಕೊಳ್ಳೋದು, ಪ್ರಾಸವನ್ನು ಪ್ರಾಣಾಕ್ಷರ ಅಂತಲೂ ಕರೀತಾರೆ, ಅಲ್ಲಿಯೇ ತೋರಿಸ್ತಾ ಇದ್ದಾನೆ. ಆ ಓಷ್ಠ್ಯ ವರ್ಣಗಳಿಂದ ನಡೆಸುವಂಥದ್ದೇನು ಅಂತ ಪಂಪ ಹೇಳ್ತಾನಲ್ಲ ಭೀಮನ್ ಬಾನಲ್ಲಿ, ಎಣ್ಣೆಯ ನುಡಿ ಠಾಠ ಡಾ ಢಣಂ ಅಂತ. ಯಾರಿಗೂ ಗೊತ್ತಾಗ್ಬಿಡುತ್ತೆ ಠಾ ಠಾ ಡಾ ಢಾಡ ಅಂತೆಲ್ಲ. ಅಂದರೆ ಅವು ಮೂರ್ಧನ್ಯಾಕ್ಷರಗಳು ಅಂತ ನಾಲಿಗೆ ಮೇಲೆ ಕೊರಳಿಸ್ಕೊಂಡೇ ಹೇಳಬೇಕಾಗತ್ತೆ. ಅದಕ್ಕಿರುವಂಥ ಫೋರ್ಸ್ ಎಂಥದ್ದು ಅಂತ. ಈ 14 ಲೋಕದ ಎಲ್ಲ ಕಡೆಯಲ್ಲಿಯೂ ಆವರಿಸಿಕೊಂಡಿರ್ತಕ್ಕಂಥ ಮಬ್ಬುಗಳನ್ನು, ಮೋಡಗಳನ್ನೆಲ್ಲ ತಳ್ಳಾಡಿಬಿಟ್ಟು ಸೂರ್ಯ ಒಬ್ಬನೇ ಆಕಾಶವನ್ನು ಬೆಳಗುತ್ತಾನೆ. ಹಾಗೆ ಪಾಂಡವರ ಕೊಬ್ಬುಗಳನ್ನೆಲ್ಲ ಕೂಡ ನಿಲ್ಲಿಸಿ ಧರೆಯೊಳಗೆ ಒಬ್ಬನೇ ದುರ್ಯೋಧನ, ಮತ್ತೊಬ್ಬರಿಲ್ಲ ಅಂತ ಮಾಡ್ತೀನಿ ಅಂತಾನೆ. ಪಾಂಡವರ ಕೊಬ್ಬುಗಳು, ಈ ರೀತಿ ಶಬ್ದವನ್ನು ಬಳಸೋದಕ್ಕೆ ಅವನಿಗೆ ಸಂಕೋಚವೇ ಇಲ್ಲ. ಎಲ್ಲಿವರೆಗೂ ಈ ಥರದ್ದು ಮಾಡ್ತಾನೆ ಅಂತಂದರೆ, ಮುಂದೆ ದ್ರೋಣ ಪರ್ವದಲ್ಲಿ ಒಂದು ಕಡೆ ಬರುತ್ತೆ, ದೇವತೆಗಳನ್ನು ಶಿವ ಸುದೆಗೊಬ್ಬುಗಳು ನೀವು ಅಂತಾನೆ, ಅಮೃತ ಕುಡಿದು ಕೊಬ್ಬು ಹೋಗಿಬಿಟ್ಟಿದ್ದೀರಾ ಅಂತ. ಈ ರೀತಿಯಾದ ಅನನ್ಯವಾದ ವಿನೂತನವಾದ ಶಬ್ದಗಳನ್ನು ಎಷ್ಟನ್ನೋ ಕಾಯಿನ್ ಮಾಡ್ತಾನೆ. ಇದು ಕರ್ಣನ ಮನೋಧರ್ಮ. ಕರ್ಣ ಇರುವುದೇ ಈ ರೀತಿ. ಆದರೆ ಕರ್ಣನಿಗೂ ಅಷ್ಟು ಶಕ್ತಿ ಇಲ್ಲ, ಅದು ಶಕುನಿಗೆ ಚೆನ್ನಾಗಿ ಗೊತ್ತು. ದುರ್ಯೋಧನಿಗೆ ಶಕ್ತಿ ಇಲ್ಲ ಅನ್ನೋದು ಕರ್ಣನಿಗೆ ಗೊತ್ತಾದರೆ ಕರ್ಣನಿಗೂ ತಾಕತ್ತಿಲ್ಲ ಅನ್ನೋದು ಶಕುನಿಗೆ ಗೊತ್ತು. ಹಾಗಾಗಿ ಅವನು ಒಂದು ಆಲೋಚನೆ ಹೇಳ್ತಾನೆ, ಸಾಮಾನ್ಯ ಅದೇ ಆಗುತ್ತೆ. ಸಾಮಾನ್ಯ ಕರ್ಣ ಹೇಳಿದ ಪ್ಲ್ಯಾನ್ಸ್ ಎಲ್ಲ ಸೂಪರ್ ಫ್ಲಾಪ್. ಶಕುನಿ ಹೇಳಿದ್ದೆಲ್ಲನೂ ತತ್ಕಾಲಕ್ಕಾದ್ರೂ ಬಾಕ್ಸ್ ಇಟ್ಟು ಸೂಪರ್ ಡೂಪರ್ ಆ ರೀತಿಯಾಗಿ ಆಗುವಂಥದ್ದು. ಅದರಿಂದ ಅವನು ಹೇಳ್ತಾನೆ, ಆ ಸಂದರ್ಭಕ್ಕೆ ಒಂದು ಪರಿಕ್ರಮ ಮಾಡ್ತಾನೆ. 5 ಮುಖ ವೀರೈದು ಭುಜ 15 ಕಂಗಳ ವಿಗಡ ರುದ್ರನು ಮೇದಿನಿಯ ಮೇಲೊಂದು ಶಿರಭುಜ ಎರಡನ್ನು ಅಳವಡಿಸಿ ಆದಿಪುರುಷನು ಭೀಮ ಪೆಸರಿನಲ್ಲಿ 5 ಜನಿಸಿದನು ಆತನಿದಿರಿನಲ್ಲಿ ಕೈದುಕಾರರನ ಅವನೈ. ಅಲ್ಲ, ಮಹಾದೇವ ಪಂಚಮುಖ ಮತ್ತು ಪಂಚದಶ ಬಾಹುಯುಕ್ತ, ಅಷ್ಟು ಮಾತ್ರವಲ್ಲದೆ ಪಂಚದಶ ನೇತ್ರಯುಕ್ತ, ದಶಬಾಹುಯುಕ್ತ, 5 ಮುಖ 15 ಕಣ್ಣು 2 ಅಂದರೆ 10 ತೋಳುಗಳು. ಇಂಥವನು ಮಹಾದೇವ ಅವಷ್ಟನ್ನು ಪಿಂಡ ಮಾಡಿಕೊಂಡು 1 ಮುಖ 2 ಕೈ 2 ಕಣ್ಣುಗಳಿಂದ ಭೂಮಿಗಳದಂತೆ ಭೀಮ ಇದ್ದಾನೆ. ನಿಮಗೆ ರುದ್ರಭೂಮಿಗೆ ಏರ್ಪಾಟು ಮಾಡ್ತಾನೆ. ಅವನು ಮುಂದೆ ನೀನು ಒಬ್ಬ ಕೈದು ಹಿಡಿತೀನಿ, ಆಯುಧ ಹಿಡಿತೀನಿ ಅಂತ ಹೋಗ್ತೀಯಲ್ಲ, ಅದು ಆಗುವಂಥದ್ದೇ ಇಲ್ಲ ಅಂಥೇಳಿ ಅವನು ತನ್ನ ಉಪಾಯವನ್ನು ಹೇಳುವುದು ನೋಡಿ. ಶತ್ರುಗಳ ಸಂಹರಿಸಿ ರಾಜ್ಯವನೊತ್ತಿಯಾಳುವೆನೆಂಬ ಸಾಹಸ ಸತ್ವಗುಣ ನಿನಗಿಲ್ಲ. ಶತ್ರುಗಳ ಸಂಹರಿಸಿ ರಾಜ್ಯವನೊತ್ತಿಯಾಳುವೆನೆಂಬ ಸಾಹಸ ಸತ್ವಗುಣ ನಿನಗಿಲ್ಲ. ಪಾಂಡವರ ತುಲಭುಜ ಬಲರು ಕೃತ್ರಿಮದ ಮುಖದಿಂದ ರಿಪುಗಳ ಕಿತ್ತು ಹಾಯಿಕಿ ನೆಲನನ್ ಏಕಛತ್ರದಲ್ಲಿ ಸಲಗುವುದು ಮತ. ಕೃತ್ರಿಮದ ಮುಖದಿಂದ ರಿಪುಗಳ ಕಿತ್ತು ಹಾಯಿಕಿ ನೆಲನನ್ ಏಕಛತ್ರದಲ್ಲಿ ಸಲಗುವುದು ಮತ.
ಕೇಳೆಂದ ಶಕುನಿ. ಸದಸ್ಯವಾಗಿ ಸುಳ್ಳುಗಳನ್ನೇ ಹೇಳಿದರು ರಾಜಕಾರಣಿಗಳು, ರಹಸ್ಯವಾಗಿ ಸತ್ಯಗಳನ್ನೇ ಹೇಳ್ತಾ ಇರ್ತಾರೆ. ಅವರವರೊಳಗೆ ಅವರ ಸತ್ಯವನ್ನೇ ಹೇಳ್ಕೊಳ್ತಾ ಇರ್ತಾರೆ ಪಾಪ. ಇಲ್ಲಿ ಶಕುನಿ ಹಾಗೆ ಸತ್ಯ ಏನು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಶತ್ರುಗಳ ಸಂಹರಿಸಿ ರಾಜ್ಯವನ್ನೊತ್ತಿಯಾಳುವೆನೆಂಬ ಸಾಹಸ ಸತ್ವಗುಣ ನಿನಗಿಲ್ಲ. ಶತ್ರುಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ಚೆನ್ನಾಗಿ ಧರ್ಮದ 4 ಪಾದಗಳನ್ನು ಒತ್ತಿ ಇರಿಸಿ ದುಷ್ಟರನ್ನು ದಮನ ಮಾಡಿ ಆಳುವಂಥ ಸತ್ವೋನ್ನತಿ, ಸಾತ್ವತಿ ವೃತ್ತಿ ನಿನಗೆ ಇಲ್ಲ. ಪಾಂಡವರು ಅತುಲ ಭುಜಬಲರು, ಅವರನ್ನು ಗೆಲ್ಲೋಕ್ಕಾಗೋಲ್ಲ, ಅವರನ್ನು ಓಲೈಸ್ಕೊಂಡು ಇರೋಕ್ಕಾಗೋಲ್ಲ. ಇನ್ನು ಏನು ದಾರಿ? ಅವ್ರ ಜೊತೆ ಬದುಕೋಕ್ಕೂ ಬರೋಲ್ಲ, ಅವ್ರನ್ನ ಸಾಯಿಸೋಕ್ಕೂ ಬರೋಲ್ಲ. ಇನ್ನೇನು ಮಾಡಬೇಕು? ನೀನಂತೂ ಸಾಯೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅವರನ್ನು ಮತ್ತೊಂದು ದಾರಿಯಲ್ಲಿ ಸಾಯಿಸಬೇಕು. 3 ದಾರಿ ಇಲ್ಲ. ನೀನಾಗಿ ಉದ್ಧಾರವಾಗಲಾರೆ, ಅವರನ್ನು ಹಾಳು ಮಾಡಲು ಆರೆ ನೇರವಾಗಿ. ಅದರಿಂದ ಪರ್ಯಾಯ ಕ್ರಮವನ್ನು ನೋಡೋಣ. ಸಾಮ, ದಾನ, ದಂಡ 3 ಆಗೋಲ್ಲ ಅಂದರೆ ಭೇದ, ಕೂಟ ಅದು ಉಂಟು. ಕೃತ್ರಿಮದ ಮುಖದಿಂದ ರಿಪುಗಳ ಕಿತ್ತು ಹಾಯಿಕಿ ನೆಲನನ್ ಏಕಛತ್ರದಲ್ಲಿ ಸಲಹುವುದು. ಕೃತ್ರಿಮ, ಕಪಟ ಬೇಕಾಗುತ್ತದೆ. ಬೃಹಸ್ಪತಿ ನೀತಿ ಆಗೋಲ್ಲ, ಶುಕ್ರ ನೀತಿ ಅದು ಅಷ್ಟಾಗಿ ಸರಿ ಹೋಗೋಲ್ಲ. ಇನ್ನು ಮುಂದೆ ಕಳಿಂಗ ನೀತಿ ಅಥವಾ ಕಣಿಕ ನೀತಿ ಅಂತ ಬರುತ್ತೆ, ಅದು ಆಗುತ್ತದೆ ಅಂತ ಹೇಳಿ ಅದಕ್ಕೆ ಹಿನ್ನೆಲೆಯನ್ನು ಕೂಡ ಕೊಡ್ತಾನೆ. ಸೋದರರು ನೀವು ನಿಮ್ಮೊಳು ಭೇದ ಮಂತ್ರವ ಮಾಡುವುದು ಮರ್ಯಾದೆಯೇ. ಸೋದರರು ನೀವು ನಿಮ್ಮೊಳು ಭೇದ ಮಂತ್ರವ ಮಾಡುವುದು ಮರ್ಯಾದೆಯೇ. ನಾವು ನಿಮ್ಮಡಿಯಲ ಅರಮನೆಯ ಸೇವಕರು, ವಾದಿಸುವರಿತ್ತಂಡ ಸರಿ ನಮಗಾದರೆಯು ಕಂಡುದ ನುಡಿಯಬೇಕು. ಆಧರಿಸು ಮೇಣ್ಮಾಣು ಭಿನ್ನಹವೆಂದ ಶಕುನಿ. ಆಧರಿಸು ಮೇಣ್ಮಾಣು ಭಿನ್ನಹವೆಂದ ಶಕುನಿ. ದುರ್ಯೋಧನನ ಶ್ರೀ ರಂಜಿಸುವ ರೀತಿ ಹೇಗೆ ಅಂತ ಹೇಳ್ತಾ ಇದ್ದಾನೆ. ಅವನ ಶ್ರೀ ಅಭ್ಯುದಯ ರಂಜಿಸಬೇಕು, ಶ್ರೀರಂಜನಿ ಆಗಬೇಕು ಅಂತಂದರೆ ಶ್ರೀರಂಜನಿ ರಾಗ ಬರಬೇಕು. ಜೊತೆಗೆ ಅವನ ಹಸಿ ಖಡ್ಗ ಅದು ಶುದ್ಧವಾಗಿ ಧನ್ಯವಾಗಬೇಕು ಅಂತ ಮೊದಲು ಶುದ್ಧ ಧನ್ಯಾಸಿಯಲ್ಲಿ ಪಾಪ ಶುರು ಮಾಡ್ದ. ಅದಕ್ಕೂ ಅವನಿಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂತಂದರೆ ಖಡ್ಗ ಅಂತೂ ಸಾಧ್ಯವಿಲ್ಲ, ಬೊಕ್ಕಸವಾದರೂ ಆಗಲಿ ಅಂತ ಶ್ರೀರಂಜನಿಗೆ ತೆಗೆದುಕೊಂಡ. ಸೋದರರು ನೀವಿನ್ನು ನಿಮ್ಮಳು ಭೇದ ಮಂತ್ರವ ಮಾಡುವುದು ಮರ್ಯಾದೆಯೇ. ಅಪ್ಪ, ನೀವಿಬ್ಬರೂ ಹೇಳಿ ಕೇಳಿ 10 ದಿವಸದ ದಾಯಾದಿಗಳು, ಅಣ್ಣ ತಮ್ಮಂದರು. ನಾವು ದೂರದವರು, ನಾವು ಸತ್ತರೆ ನಿಮಗೆ 3 ದಿವಸವೂ ಇಲ್ಲ ಸೂತಕ, ಅವರು ಸತ್ತರೆ ನಿಮಗೆ 10 ದಿವಸದ ಸೂತಕ. ಹಾಗಾಗಿ ಮಾಡುವುದು ಆ ರೀತಿ ಭೇದವನ್ನು ನಮಗೆ ಮರ್ಯಾದೆಯಲ್ಲ. ನಾವು ನಿಮ್ಮಡಿಯ ಅರಮನೆಯ ಸೇವಕರು. ನಮ್ಮ ತಂಗಿಯನ್ನು ಅಥವಾ ಅಕ್ಕನನ್ನು ಮಾರಿಕೊಂಡು ಬಂದವರು ನಾವು, ಹೆಣ್ಣು ಮಾರಿಕೊಂಡು ಗಾಂಧಾರಿಯನ್ನು ವಧು ದಕ್ಷಿಣೆ ತೆಗೆದುಕೊಂಡು ಕೊಟ್ಟಿರೋರು. ಹಾಗಾಗಿ ನಾವು ಯಾವತ್ತೂ ಸದರವೇ ಸವಕಲೆ ಆಗ್ತೀವಿ. ವಾದಿಸುವುದೇ ಆದರೆ ಇತ್ತಂಡ ಸರಿ, ಎರಡನ್ನೂ ಸರಿ, ಎರಡು ಒಳ್ಳೆಯದು ಅಂತ ಹೇಳುವಂಥದ್ದು. ಆದರೂ ನಮಗೆ ಕಂಡಿದ್ದನ್ನು ಹೇಳ್ತಾ ಇದ್ದೀವಿ, ನೀನು ಕೇಳಿದ್ರೂ ಸರಿ ಬಿಟ್ಟರೂ ಸರಿ ಅಂತ. ಹಾಗೆ ಹೇಳುವಾಗ ತಾನು ನಿಷ್ಪಾಕ್ಷಿಕವಾಗಿ ನಿನಗೆ ಅಭ್ಯುದಯವನ್ನೇ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತದೆ ಅಂತ. ಸರಿ, ಹಾಗಿದ್ದರೆ ಹೇಳು ಏನು ನೋಡೋಣ ಅಂತಂದರೆ ಅದಕ್ಕೆ ತುಂಬ ಚೆನ್ನಾಗಿ ಪಕ್ಷ ಅಂದರೆ ಏನು, ಪಕ್ಷಾಂತರ ಅಂದರೆ ಏನು ಎಲ್ಲವನ್ನು ವಿವರಿಸ್ತಾನೆ.
ಪಕ್ಷವೆರಡೇ ಲೋಕದೊಳ್ ಪಕ್ಷವೆರಡೇ ಲೋಕದೊಳ್ ಪಿತೃಪಕ್ಷ ಮೇಣ ಮಾತೃಪಕ್ಷ ಪಕ್ಷವೆರಡೇ ಲೋಕದೊಳ್ ಪಿತೃಪಕ್ಷ ಮೇಣ ಮಾತೃಪಕ್ಷ ವಿಪಕ್ಷ ತಂದೆಯ ದೆಸೆ ಸಪಕ್ಷವು ತಾಯ ದೆಸೆಯವರು ತಕ್ಷಕನ ತರನಂತೆ ನಿಮ್ಮನು ಭಕ್ಷಿಸುವರ ಆವಂಗದಲ್ಲಿ ನೀನೀಕ್ಷಿಸುವುದೈ ತಕ್ಷಕನ ತೆರನಂತೆ ನಿಮ್ಮನು ಭಕ್ಷಿಸುವರು ಆವಂಗದಲ್ಲಿ ನೀನೀಕ್ಷಿಸುವುದೈ ಪಾಂಡುಪುತ್ರರನು ಆವಂಗದಲ್ಲಿ ನೀನೀಕ್ಷಿಸುವುದೈ ಎಂದನ ಶಕುನಿ. ಲೋಕದಲ್ಲಿ ಇರುವುದು ಎರಡೇ ಪಕ್ಷ, ಪಿತೃಪಕ್ಷ ತಂದೆಯ ಕಡೆಯದು, ಮಾತೃಪಕ್ಷ ತಾಯಿಯ ಕಡೆಯದು ಅಂತ. ಅದಕ್ಕೆ ಒಂದು ಬಹಳ ಸೊಗಸಾದ ವೇಮನನ ಪದ್ಯ ನೆನಪಾಗುತ್ತದೆ. ಆಲಿವಂಕವಾರು ಆತ್ಮಬಂಧುವುಲೈರಿ ತಲ್ಲಿವಂಕವಾರು ತಗಿನ ಕುಲದಿ ತಂಡ್ರಿವಂಕವಾರು ದಾಯಾದುಲಾಯರ ವಿಶ್ವದಾಭಿರಾಮ ವಿನರವೇಮ ಅಂತ. ಆಲಿವಂಕವಾರು ಅಂದರೆ ಹೆಂಡತಿಯ ಕಡೆಯವರು ಆತ್ಮಬಂಧುಗಳಾಗಿ ಬಿಡ್ತಾರೆ. ಇನ್ನು ತಂಡ್ರಿವಂಕವಾರು ತಲ್ಲಿವಂಕವಾರು ತಾಯಿಯ ಕಡೆಯವರು ತಗಿನ ಕೊಲದಿ, ತಕ್ಕ ಮಟ್ಟಿಗೆ ತಾಯಿಯ ಕಡೆ ಪರವಾಗಿಲ್ಲ. ಮುಂದೆ ತಂಡ್ರಿವಂಕವಾರು ತಂದೆಯ ಕಡೆಯವರು ದಾಯಾದಿಗಳು ಅಂತ ಅನಿಸ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 3 ಹದ ಉಂಟು ಅಂತ. ಇವನಿಗಿನ್ನೂ ಮದುವೆಯಾಗಿಲ್ಲ, ಹಾಗಾಗಿ ಪತ್ನಿ ಪಕ್ಷ ಬರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇರುವುದು ಮಾತೃಪಕ್ಷ ತಾಯಿಯ ಕಡೆ, ಅಂದರೆ ತಾನು ಅನ್ನುವ ಅರ್ಥ ಶಕುನಿ. ಇದು ತಂದೆಯ ಪಕ್ಷ ಯಾವತ್ತೂ ವಿಪಕ್ಷ, ವೈರಿ ಪಕ್ಷ. ಇನ್ನು ಸಪಕ್ಷ ಯಾವತ್ತೂ ತಾಯಿಯ ಕಡೆ ಇದು. ಹಾಗಾಗಿ ನಮ್ಮಲ್ಲಿ ಗಾದೆ ಉಂಟು ಕನ್ನಡದಲ್ಲಿ, ತಾಯಿ ಸತ್ರು ಸೋದರ ಮಾವ ಇರಲಿ ಅಂತ. ಅಳಿಯಕಟ್ಟು ಇತ್ಯಾದಿಯಾಗಿ ನೋಡಿದ್ದೀವಲ್ಲ, ಅಲ್ಲೆಲ್ಲ ಸೋದರ ಮಾವನೇ ಸೋದರಳಿಯನಿಗೆ ಉಪನಯನ ಮಾಡುವಂಥದ್ದು ಎಲ್ಲ ಉಂಟು. ತಕ್ಷಕನ ತೆರೆದಂತೆ ನಿಮ್ಮನ್ನು ಭಕ್ಷಿಸುವರು. ತಕ್ಷಕ ಏನು ಮಾಡ್ದ? ತಕ್ಷಕ ಮತ್ತು ಕಾರ್ಕೋಟಕ ಮೊದಲಾದ ಸರ್ಪಗಳು ಕದ್ರುವಿನ ಮಾತಿನಂತೆ ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸೇರಿಕೊಂಡು ಅದರ ಬಾಲ ಕಪ್ಪು ಅಂತ ಮಾಡಿ ತನ್ಮೂಲಕ ವಿನತೆಯ ಮಗ ಗರುಡ ವೈನತೆಯನನ್ನು ದಾಸ್ಯಕ್ಕೆ ಈಡು ಮಾಡಿದರು ಅಂತ ಆದಿಪರ್ವದಲ್ಲಿಯೇ ತುಂಬ ವಿಸ್ತಾರವಾಗಿ ಬರುವಂಥ ಕಥೆ. ಇದು ಪುರಾಣಗಳಲ್ಲಿ ಕೂಡ ವಿಶ್ರುತವಾದದ್ದು. ಹೇಗೆ ವಿನತ ಕದ್ರು ಇಬ್ಬರು ಕೂಡ ಉಚ್ಚೈಶ್ರವಸ್ಸು ಮೈಯೆಲ್ಲ ಬೆಳ್ಳಗಿರುವಂಥದ್ದು ಅಂತ ವಿನತೆ ಹೇಳಿದ್ರೆ ಬಾಲ ಮಾತ್ರ ಕಪ್ಪಿಗಿದೆ ಅಂತ ಕದ್ರು ಸುಳ್ಳಿ ಹೇಳಿ ಅದನ್ನು ಸಾಬೀತು ಮಾಡಿಕೊಳ್ಬೇಕು ಅಂತ ತನ್ನ ಮಕ್ಕಳನ್ನು ಬಾಲದಲ್ಲಿ ಹೋಗಿ ಸೇರಿಕೊಳ್ಳಿ ಕಪ್ಪಾಗಿರುವವರು ಅಂತ. ಆಗ ತಕ್ಷಕನೂ ಸೇರಿದ್ದ ಅಂತ. ಇದು ಕುಮಾರವ್ಯಾಸನಲ್ಲಿ ಕಂಡುಬರುತ್ತದೆ. ಮೂಲದಲ್ಲಿ ಸಾಮಾನ್ಯ ಕಾರ್ಕೋಟಕ ಮೊದಲಾದವರು ಅಂತಲೇ ಬರುತ್ತೆ. ಇರಲಿ, ಅದಕ್ಕೆ ತಕ್ಷಕನೂ ಸೇರಿಸ್ಕೊಳ್ಬೋದು. ಯಾತಕ್ಕೆ ಅಂದರೆ ಯಾರು ಅದಕ್ಕೆ ಒಪ್ಪಿಗೆ ಕೊಡಲಿಲ್ವೋ ಅವರೆಲ್ಲರೂ ಜನಮೇಜಯನ ಸರ್ಪಯಾಗದಲ್ಲಿ ಬಿದ್ದು ಸಾಯಿರಿ ಅಂತ ಶಾಪ ಕೊಟ್ಟಳು. ಅರೆ, ತಕ್ಷಕ ಬಂದು ಸಾಯಲಿಲ್ಲ, ಇಂದ್ರನ ಸಿಂಹಾಸನದ ಕಾಲಿಗೆ ಸುತ್ತಿಕೊಂಡ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂದರೆ ಬೀಳುವುದರೊಳಗೆ ಆಸ್ತಿಕ ಬಂದು ಕಾಪಾಡಿದ ಅಂತ ಬರೋದ್ರಿಂದ ತಕ್ಷಕನನ್ನು ಇಟ್ಟುಕೊಳ್ಳಬಹುದು. ವಸ್ತುತಃ ಅದು ಪ್ರಾಸಕ್ಕಾಗಿ ಮಾಡಿರುವಂಥದ್ದು. ಪ್ರಾಸ ಬೇಕಿತ್ತು, ತತ್ಕ್ಷಣ ತಕ್ಷಕ ಸಿಕ್ಕಿತು, ಆತನಿಗೆ ತೆಗೆದುಕೊಂಡ. ಆದರೆ ಅದರೊಳಗೆ ಒಂದು ಯುಕ್ತಿಯುಕ್ತವಾದಂಥ ಹಿನ್ನೆಲೆ ಕೂಡ ಸಂಭವನೀಯ. ಪಾಂಡವರು ನಿಮ್ಮನ್ನು ತಕ್ಷಕಾದಿಗಳು ಹೇಗೆ ದಾಸ್ಯಕ್ಕೆ ಕೆಡವುದರೋ ಪ್ರತಿಪಕ್ಷವನ್ನು ಹಾಗೆ ಕೆಡವುತ್ತಾರೆ, ಅದರಿಂದ ಎಚ್ಚರದಲ್ಲಿರು ಅಂತ ಹೇಳ್ತಾನೆ. ಅದಕ್ಕೆ ದುರ್ಯೋಧನ, ಹೀಗಿದ್ದರೆ ಇನ್ನೇನು ಮಾಡುವಂಥದ್ದು, ಮುಂದೇನು ಗತಿ ಅನ್ನುವ ಯೋಚನೆಯಲ್ಲಿ ಕೇಳಿದರೆ ಶಕುನಿ ಮತ್ತೆ ರಾಜನೀತಿಯನ್ನು, ಕುಟಿಲ ನೀತಿಯನ್ನು ವಿಸ್ತರಿಸ್ತಾನೆ. ತಾರುಣಿಯೊಳು ಪಿಪೀಲಿಕೆಯು ವಿಸ್ತಾರದಲ್ಲಿ ಮಾಡಿದ ಮನೆಯನು
ಧಾರುಣಿಯೊಳು ಪಿಪೀಲಿಕೆಯು ವಿಸ್ತಾರದಲ್ಲಿ ಮಾಡಿದ ಮನೆಯನು ಕಾಳೋರಗನು ಹೋಗುವಂತೆ ಧಾರುಣಿಯೊಳು ಪಿಪೀಲಿಕೆಯು ವಿಸ್ತಾರದಲ್ಲಿ ಮಾಡಿದ ಮನೆಯನು ಕಾಳೋರಗನು ಹೋಗುವಂತೆ ರಿಪುಕುಂತಿ ಕುಮಾರಕರು ವೈರದಲ್ಲಿ ಸಪ್ತಾಂಗವನು ಕೈಸೂರೆಗೊಂಬರು ತಪ್ಪದಿದಕ್ಕೆ ವಿಚಾರವನು ಕಾಲದಲ್ಲಿ ಮಾಡುವುದು ವಿಚಾರವನು ಕಾಲದಲ್ಲಿ ಮಾಡುವುದು ಎಂದನ ಶಕುನಿ ಈಗೆಂದನ ಶಕುನಿ ಮತ್ತೆಂದನ ಶಕುನಿ ಮೂರಕ್ಕೆ ಮುಕ್ತಾಯ ಮಾಡಬೇಕಲ್ಲ. ಪಾಪ ಬಿಹಾಗಿನಲ್ಲಿ ಬಡ್ಕೊಂಡ. ಬಿಹಾಗ ಎಷ್ಟು ವಯ್ಯಾರದರಾಗಾದರೂ ಅದರೊಳಗೊಂದು ಸಣ್ಣ ಕೌಲೀನತೆ ಕೌಟಿಲ್ಯ ಉಂಟು. ಅದು ಶೃಂಗಾರದ ರಾಗ, ಆ ಶೃಂಗಾರ ಪ್ರಧಾನವಾದ ರಾಗವಾದರೂ ಸುರುಟಿಯಲ್ಲಿ ಕಲ್ಯಾಣಿಯಲ್ಲಿ ಬರುವಂತೆ ರುಜು ಶೃಂಗಾರ ಅಲ್ಲ, ಅದು ಒಂದು ಸ್ವಲ್ಪ ಕುಟಿಲ ಶೃಂಗಾರ. ಹಾಗೆ ಆ ಕೌಟಿಲ್ಯವನ್ನು ತೋರಿಸಿಕೊಂಡೇ ಮಾಡ್ದ. ಆದರೂ ಮಂಡೆಗೇರಲಿಲ್ಲ. ಕಡೆಗೆ ನೇರವಾಗಿ ಸರ್ಪಗತಿಯನ್ನೇ ತಂದುಬಿಟ್ಟ ಪುನ್ನಾಗವರಾಳಿಯಲ್ಲಿ. ನೋಡಿ, ಲಯಬದ್ಧವಾಗಿ ಹೇಳಿ 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 ಮೊಡೆ ಹೊಡಿತಾ ಇದ್ದಾನೆ. ಅವರು ಚತುರಶ್ರಗತಿಯನ್ನು ತೆಗೆದುಕೊಂಡು ಈ ಮಿಶ್ರಗತಿಯ ಛಂದಸ್ಸನ್ನು ನಿರ್ವಾಹ ಮಾಡಿದ್ದಾರೆ. ಜಾನಪದೀಯವಾದಂಥ ಸ್ಪರ್ಶ ಕೊಟ್ಟು ಪುನ್ನಾಗವರಾಳಿ ಜಾನಪದ ಪ್ರಕಾರದಲ್ಲಿ ಕೂಡ ಚೆನ್ನಾಗಿ ಕಾಣುವಂಥದ್ದು. ಜಗತ್ತಿನಲ್ಲಿ ನಾವು ಬಲ್ಲಂಥ ಸತ್ಯನಪ್ಪ, ಪಿಪೀಲಿಕೆ ಅಂದರೆ ಇಲ್ಲಿ ಇರವೇ ಅಂತ ತಗೊಳ್ಬೇಕಿಲ್ಲ. ಅದಕ್ಕೆ ಅಫ್ಕೋರ್ಸ್ ಇಂಗ್ಲೀಷ್ನಲ್ಲೇ ಆ್ಯಂಟ್ ಹಿಲ್ ಅಂತ ಕರೀತಾರೆ. ಆದರೆ ನಮ್ಮಲ್ಲಿ ಅದಕ್ಕೆ ವೈಟ್ ಆ್ಯಂಟ್ಸ್ ಅನ್ನುವ ಆ ಒಂದು ಗೆದ್ದಲು ಅಂತ ಶಬ್ದ ಬಳಸ್ತೀವಲ್ವ, ಹಾಗೆ ಇಲ್ಲಿ ನಾವು ನೋಡಿದಾಗ ಗೆದ್ದಲು ಕಟ್ಟಿದ ಮನೆಯನ್ನು, ಹುತ್ತವನ್ನು ಹಾವು ಹೋಗಿ ಸೇರಿಕೊಳ್ಳುತ್ತೆ. ಆ ರೀತಿ ಫೂಲ್ಸ್ ಬಿಲ್ಡ್ ಹೌಸಸ್ ವೈಲ್ ವೈಸ್ ಲಿವ್ ಇನ್ ದೆಮ್ ಅಂತ. ಕುಂತಿ ಕುಮಾರಕರನ್ನು ಆ ರೀತಿ ನಾಶನ ಮಾಡಬೇಕು. ಅವರು ನಾವು ಕಟ್ಟಿಕೊಂಡ ಹಸ್ತಿನಾವತಿಯೊಳಗೆ ಬಂದು ಸೇರಿಕೊಳ್ಬೇಕು ಅಂತಿದ್ದಾರೆ. ಎಲ್ಲೋ ಶತಶೃಂಗ ಪರ್ವತದಲ್ಲಿ ಹುಟ್ಟಿದವರು ಇಲ್ಲಿ ಯಾಕೆ ಬರಬೇಕಿತ್ತು? ಆದ್ದರಿಂದ ವಿಚಾರವನ್ನು ಕಾಲದಲ್ಲಿ ಮಾಡಬೇಕು. ಯಾವಾಗಲೂ ಮಾಡಿದ್ರೆ ಗತಜಲ ಸೇತು ಬಂಧನ, ಊರೆಲ್ಲ ಕೊಳ್ಳೆ ಹೋದ ಮೇಲೆ ಊರು ಬಾಗಿಲು ಹಾಕಿದರು ಅಂತ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಈಗ ಈ ತತ್ಕ್ಷಣ ತೆಗೆದುಕೊಳ್ಳಬೇಕಾದದ್ದು ನಿರ್ಣಯವನ್ನು ಸರಿಯಾಗಿ ಮಾಡುವುದಷ್ಟೇ ಅಲ್ಲ, ಸರಿಯಾದ ಕಾಲದಲ್ಲಿ ಮಾಡುವುದು ಬಹಳ ಮುಖ್ಯ ಅನ್ನುವಂತೆ ಹೇಳ್ತಾನೆ. ಹೀಗೆಲ್ಲ ಹೇಳಿದ ಮೇಲೆ ದುರ್ಯೋಧನನ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಪಾಂಡವರಿಗೆ ನಾವು ಏನು ಕರುಣೆ ತೋರಬೇಕಿಲ್ಲ. ಕಾರಣ ಅವರು ಎಲ್ಲಿಂದಲೋ ಬಂದವರು, ಇನ್ನೆಲ್ಲಿಗೋ ಹೋಗಬೇಕಾದವರು. ಅದು ಹೋಗಬೇಕಾದ ಜಾಗವಂತೂ ಸ್ಮಶಾನ. ಎಲ್ಲಿಂದ ಬಂದರು ಅನ್ನೋದನ್ನು ಮರೆಯೋಣ. ಆ ರೀತಿಯಲ್ಲಿ ಅವನು ತನ್ನದೊಂದು ಪೀಠಿಕೆ ಹಾಕ್ತಾನೆ. ಅಡವಿಯಲಿ ಜನಿಸಿದರು ಬೆಳವಿಗೆ ಅಡವಿಯೊಳಗೆ, ಅಡವಿಯಲಿ ಜನಿಸಿದರು ಬೆಳವಿಗೆ ಅಡವಿಯೊಳಗೆ, ಇನ್ನವರ ಬಾಳಿಗೆ ಗಡವಿಯೇ ನೆಲಮನೆಯಲ್ಲದೆ ಪಾಂಡುಪುತ್ರರಿಗೆ. ಅಡವಿಯಲಿ ಜನಿಸಿದರು ಬೆಳವಿಗೆ ಅಡವಿಯಲಿ, ಇನ್ನವರ ಬಾಳಿಕೆಗೆ ಅಡವಿಯೇ ನೆಲಮನೆ ಅದಲ್ಲದೆ ಪಾಂಡುಪುತ್ರರಿಗೆ ಪೊಡವಿಯೊಡೆತನ ಸಲ್ಲದು. ಪಾಂಡುಪುತ್ರರಿಗೆ ಪೊಡವಿಯೊಡೆತನ ಸಲ್ಲದು. ಅವರನ್ನು ನಡೆಸುವುದು ಕಾಲದಲ್ಲಿ
ರಾಜ್ಯವ ಕೊಡುವುದು ಆವಂಗದಲ್ಲಿ ಮತವಲ್ಲ. ರಾಜ್ಯವ ಕೊಡುವುದು ಪಾಂಡು ಪುತ್ರರಿಗೆ ಆವಂಗದಲ್ಲಿ ಮತವಲ್ಲ, ಆವಂಗದಲ್ಲಿ ಮತವಲ್ಲ ಎಂದನು ಆ ಶಕುನಿ. ಮೋಹನ ಮಂತ್ರವನ್ನು ಮಂಕುಬೂದಿಯನ್ನು ಹಾಕಿದ್ದಾನೆ ಶಕುನಿ. ಮತ್ತೆ ಅಡವಿಯಲ್ಲಿ ಜನಿಸಿದರು, ಕಾಡಲ್ಲಿ ಹುಟ್ಟಿದರು, ಬೆಳವಿಗೆ ಅಡವಿಯಲ್ಲಿ ಕಾಡಲ್ಲಿ ಬೆಳೆದರು. ಇನ್ನವರ ಬಾಳಿಕೆಗೆ ಅಡವಿಯೇ ನೆಲಮನೆ. ನೆಲಮನೆ ಅಂದರೆ ಸ್ಮಶಾನ ಅಂತ. ಕುಮಾರವ್ಯಾಸ ಬಹಳ ಅರ್ಥಪೂರ್ಣವಾಗಿ ಶಬ್ದಗಳನ್ನು ಬಳಸ್ತಾನೆ, ಹೊಸ ಶಬ್ದಗಳನ್ನು ನಿರ್ಮಾಣ ಮಾಡ್ತಾನೆ. ಅಟ್ಟೋಲೆ ಅಂತ ಒಂದು ಶಬ್ದ ಬಳಸ್ತಾನೆ. ಅಟ್ಟೋಲೆ ಅಂತಂದರೆ ನಾವು ತತ್ಕ್ಷಣವೇ ಅರ್ಜೆಂಟ್ ಅಂತ ಕಳಿಸ್ಕೊಡ್ತೀವಲ್ಲ, ಆ ರೀತಿಯಾದಂಥದ್ದು, ಅಟ್ಟಿ ಕಳಿಸಿಕೊಟ್ಟಂಥದ್ದು, ಆ ರೀತಿಯಾದ ಓಲೆ ಅನ್ನುವಂಥ ಅರ್ಥದಲ್ಲಿ ಬೇಕಾದಷ್ಟು ಅವನ ಶಬ್ದಗಳ ಸಂಪದ ವಿನೂತನವಾದದ್ದು. ಹಗಲು ಹೇಳಬಾರದವನ ಹೆಸರು, ಹಗಲು ಹೆಸರು ಹೇಳಬಾರದವನು ಕ್ಷೌರಿಕ. ಈ ಥರದ್ದು ಬೇಕಾದಷ್ಟು. ಕೊರಳು ಹಲವಾದ ಸುರ ರಾಕ್ಷಸ, ಯಾರು ಕೊರಳು ಹಲವಾದವನು ರಾವಣ. ಹೀಗೆಲ್ಲ ಮಾಡ್ತಾನೆ, ಬೇಕಾದಂತೆ ಅವನ ಶಬ್ದಗಳ ನೈಪುಣಿ. ಈಗ ಅವರ ನೆಲಮನೆ ಅಂದರೆ ಕೊನೆ ಮನೆ, ಅದು ಸ್ಮಶಾನ ಆಗಬೇಕು. ಕಾಡೆ ಅವರಿಗೆ, ಸುಡುಗಾಡೆ ಕಾಡವರಿಗೆ. ಇನ್ನು ಅವರಿಗೆ ಪೊಡವೆಯ ಒಡೆತನ ಸಲ್ಲದು. ಈ ಭೂಮಿಯಲ್ಲಿರೋ ಕರಹರೆಲ್ಲ ರುದ್ರ ಭೂಮಿಯಲ್ಲೇ ಇರಬೇಕಾದವರವರು. ನಡೆಸುವುದು ಕಾಲದಲ್ಲಿ, ಅಂದರೆ ಸಕಾಲದಲ್ಲಿ ಅವರನ್ನು ದೂರ ಮಾಡಬೇಕು ಅಂತ ಒಂದರ್ಥ, ಕಾಲನಿಗೆ ಕೊಟ್ಟು ಬಿಡಬೇಕು ಅನ್ನುವಂಥದ್ದು ಒಂದರ್ಥ. ಯಾವ ರೀತಿಯಲ್ಲಿ, ಯಾವ ಅಂಗದಲ್ಲಿ ಅಂದರೆ ಬೈ ಎನಿ ಚಾನ್ಸ್, ಯಾವ ದೃಷ್ಟಿಯಿಂದ ನೋಡಿದರೂ ಅವರಿಗೆ ಸಲ್ಲಬಾರದು ರಾಜ್ಯ ಅನ್ನೋದನ್ನು ಹೇಳ್ತಾನೆ. ಮತ್ತು ದೃಷ್ಟಾಂತಾಲಂಕಾರಗಳ ಮಾಲೆಯಿಂದಲೇ ಅದ್ಭುತವಾಗಿ ಮತ್ತೂ ಒಂದು ಉಪಾಯವನ್ನು ಹೇಳ್ತಾನೆ. ಅದಕ್ಕೆ ತನ್ನ ವಿಚಾರಕ್ಕೆ ಬೇಕಾಗಿರ್ತಕ್ಕಂಥ ಪುಷ್ಟಿಯನ್ನು ಕೊಡ್ತಾನೆ. ತಿಮಿರ ಅಡಗಿದ ಲೋಕ ಶಿಕ್ಷಾಕ್ರಮಣವಡಗಿದ ದಂತಿ, ಕರ್ಮಭ್ರಮೆಗಳಡಗಿದ ಯೋಗಿ, ರುಜೆಯಡಗಿದ ನರೋತ್ತಮನು. ತಿಮಿರವಡಗಿದ ಲೋಕ ಶಿಕ್ಷಾಕ್ರಮಣವಡಗಿದ ದಂತಿ, ಕರ್ಮಭ್ರಮೆಗಳಡಗಿದ ಯೋಗಿ, ರುಜೆಯಡಗಿದ ನರೋತ್ತಮನು. ಹಿಮವಡಗಿದ ಸರೋಜದಂತಿಗುದು ಅಮಲ ಮತ ಕೇಳ್ಪಗೆಗಳಡಗಿದ ಅಮರ ಪದವೆನಿಸುವುದು. ಹಿಮವಡಗಿದ ಸರೋಜದಂತಿಗುದು ಅಮಲ ಮತ ಕೇಳ್ಪಗೆಗಳಡಗಿದಡೆ ಅಮರ ಪದವೆನಿಸುವುದು. ಪಗೆಗಳಡಗಿದಡೆ ಅಮರ ಪದವೆನಿಸುವುದು. ಚಿತ್ತೈಸು ಚಿತ್ತೈಸು ಎಂದನಾಶಕುನಿ, ಚಿತ್ತೈಸೆಂದನಾಶಕುನಿ. 5 ದೃಷ್ಟಾಂತಗಳನ್ನು ಕೊಡ್ತಾನೆ. ಈ ಪದ್ಯ ಸರಳವಾದ ಶಬ್ದಗಳಿಂದ ಕೂಡಿದ್ದರೂ ಉಚ್ಚಾರಣೆಗೆ ಸಾಕಷ್ಟು ತೊಡರು ಉಂಟು ಮಾಡುವಂತೆ ಡಕಾರಗಳು, ಲಘ್ವಕ್ಷರಗಳು ಸೇರಿಕೊಂಡಿವೆ. ಅಂದರೆ ಎಷ್ಟು ತೊಡಕಾದದ್ದು ಇವುಗಳನ್ನು ನಿಭಾಯಿಸುವುದು ಅನ್ನೋದರ ಧ್ವನಿ ಕೂಡ ಉಂಟು. ತಿಮಿರ ಒಡಗಿದ ಲೋಕ, ಕತ್ತಲು ಕಳೆದುಕೊಂಡ ಲೋಕಕ್ಕೆ ಎಂಥ ನೆಮ್ಮದಿ. ಬೆಳಕು ಹರಿದಾಗ ಎಷ್ಟು ಸಂತೋಷ. ವೇದದಲ್ಲಿಯೇ ರಾತ್ರಿ ಸೂಕ್ತದಲ್ಲೆಲ್ಲ ಹೇಳ್ತಾರೆ, ರಾತ್ರಿ ವ್ಯಖ್ಯದಾತ್ರಿ ಇತ್ಯಾದಿ ಮಂತ್ರಗಳಲ್ಲಿ ನೀನು ಬೇಗ ಹೋಗಮ್ಮ, ನಮಗೆ ಅಪಾಯ ಮಾಡದೇ ಇರು ಅನ್ನುವಂಥದ್ದೆಲ್ಲ. ಕತ್ತಲೆ ಕಳೆಯಬೇಕು. ಶಿಕ್ಷಾಕ್ರಮ ಅಂದರೆ ಆನೆಗೆ ತಯಾರಿ ಆಗಬೇಕು, ತರಬೇತಿ ಆಗಬೇಕು. ತರಬೇತಿ ಆದಮೇಲೆ ಆನೆಯಷ್ಟು ಸುಖವಾದ ಪ್ರಾಣಿ ಮತ್ತೊಂದಿಲ್ಲ. ಅದಕ್ಕೆ ಮುಂಚೆ ಅದು ಎಷ್ಟು ಭಯಾನಕ, ಹಾಗೆ ಅದು ಹದ ಆಗಬೇಕು. ಕರ್ಮಭ್ರಮೆಗಳು ಯೋಗಿಗೆ ಅಳಿಯಬೇಕು.
ಎಲ್ಲ ಹೋಯಿತು, ನನಗೆ ಯಾವ ಜಂಜಾಟವೂ ಇಲ್ಲ ಅನ್ನುವಂತೆ ಅವನಿಗೆ ಕರ್ಮ ಬಂಧನವೆಲ್ಲ ಕಳಚಿಕೊಳ್ಳಬೇಕು. ಆಗಲೇ ಯೋಗಿ ಕರ್ಮ ಗ್ರಂಥಿಯನ್ನು ಚಿನ್ನ ಮಾಡಿಕೊಂಡು ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅನ್ನುವ ಸ್ಥಿತಿಯನ್ನು ಪಡೀತಾನೆ. ಮತ್ತು ರುಜಯಡಗಿದ ನರೋತ್ತಮನು, ನೀರೋಗಿಯಾದ ಮನುಷ್ಯನಿಗೆ ದೊಡ್ಡ ಸಮಸ್ಯೆಯಾಗುವುದೇ ರೋಗ, ಮುಪ್ಪು, ಆಮೇಲೆ ಸಾವು. ಮುಪ್ಪು ಒಂದು ರೋಗ, ಸಾವು ಒಂದು ರೋಗ. ಹಾಗಾಗಿ ಅದನ್ನೆಲ್ಲವನ್ನು ರೋಗದಲ್ಲಿಯೇ ಅಡಕ ಮಾಡಿಬಿಡ್ಬೋದು. ಸ್ವಸ್ಥತೆ ಇಲ್ಲದೇ ಇರುವುದೇನೆ ಅಸ್ವಾಸ್ಥ್ಯವೇ ರೋಗ. ಹೀಗೆ ತನ್ನಲ್ಲಿ ತಾನಿರುವಂತೆ ಆದಾಗ ಮನುಷ್ಯನಿಗೆ ಎಷ್ಟು ಸಂತೋಷ, ಶಾಂತಿ ಇದು. ಮತ್ತು ಹಿಮವಡಗಿದ ಸರೋಜ, ಹಿಮವಿಲ್ಲದೆ ಇದ್ದಾಗ ಕಮಲಕ್ಕೆ ಕಾಂತಿ. ಹಿಮ ಬಿದ್ದ ತಕ್ಷಣ ಕಮಲದ ದಳಗಳು ಮುರುಟಿಕೊಂಡು ಉದುರಿ ಹೋಗಿಬಿಡುತ್ತವೆ. ಹಿಮಹತ ನಲಿನೀವ ನಷ್ಟ ಶೋಭಾ ಅಂತ ವಾಲ್ಮೀಕಿಗಳು ಸೀತೆ ಲಂಕೆಯಲ್ಲಿ ಸೆರೆಯಿದ್ದಾಗ ಎಂತಿದ್ದಳು ಅನ್ನುವುದನ್ನು ಹೇಳಿಸ್ತಾರೆ. ಅದೇ ರೀತಿಯಲ್ಲೇ ಇನ್ನೊಂದು ಕಡೆ ಕಾಳಿದಾಸ ಹೇಳ್ತಾನೆ, ಈ ಮೃದುವಾದ ಕಮಲವನ್ನು ನಾಶನ ಮಾಡೋದಕ್ಕೆ ಪ್ರಕೃತಿ ಮೃದುವಾದ ಹಿಮವನ್ನೇ ನಿಯೋಜನೆ ಮಾಡುತ್ತದೆ. ಅಥವಾ ಮೃದುವಸ್ತು ಹಿಂಸಿತಂ ಮೃದುರೇವ ನಿಯುಜ್ಯತೆ, ಮೃದುವನ್ನೇ ನಿಯೋಜನೆ ಮಾಡ್ತಾನೆ. ಈ ತರಹ ಹಿಮ ಕಳೆದುಕೊಂಡ ಕಮಲಕ್ಕೆ ಎಂಥ ಸಂತೋಷ ಶರತ್ಕಾಲದಲ್ಲಿ, ವಸಂತ ಕಾಲದಲ್ಲಿ ಹಾಗಿರುತ್ತದೆ. ಅದೇ ರೀತಿ ವೈರಿಯನ್ನು ಕಳೆದುಕೊಂಡಾಗ ಒಬ್ಬನಿಗೆ ಆಗುವ ಸಮಾಧಾನ ಇನ್ಯಾವುದರಿಂದಲೂ ಇಲ್ಲ. ಶತ್ರುಶೇಷ ಇರಲೇಬಾರದು, ಅದು ಬಹಳ ಮುಖ್ಯ ಅನ್ನುವಂತೆ ಹೇಳ್ತಾನೆ. ಇಲ್ಲಿ ನೋಡಿ, ಶತ್ರುವನ್ನು ಕತ್ತಲೆಗೆ, ದಂಡನೆಗೆ ಮತ್ತು ಭ್ರಮೆಗೆ, ಕರ್ಮಭ್ರಮೆಗೆ, ರೋಗಕ್ಕೆ, ಮಂಜಿಗೆ ಎಲ್ಲ ಹೋಲಿಸ್ತಾ ಇದ್ದಾನೆ. ಇವೆಲ್ಲ ಕೂಡ ತುಂಬ ಅಪಾಯಕಾರಿಯಾದವು ಅಂತ. ಆದ್ದರಿಂದ ನಾನು ಹೇಳಿದ ರಾಜನೀತಿಯನ್ನು ನೀನು ಅನುಸರಿಸಿದರೆ ಎಲ್ಲವೂ ಸರಿಯಾಗುತ್ತದೆ ಅಂತ ಶತ್ರುಶೇಷದ ನಾಶದ ಉಪಾಯವನ್ನು ಬೋಧಿಸ್ತಾನೆ. ಶತ್ರುಶೇಷವಿದಲ್ಪವೆಂದುಳುಹುತ್ತ ಬರಲಾಗದು ಕಣ. ಶತ್ರುಶೇಷ ಇದಲ್ಪವೆಂದುಳುಹುತ್ತ ಬರಲಾಗದು ಕಣ. ಭೂಪೋತ್ತಮರುಗಳು ವೈರಿ ರಾಯರ ವಂಶ ಬೀಜವನು ಬಿತ್ತುವರೆ. ನೇತ್ರಾವಳಿಯ ಮೀಟೆತ್ತಿ ಕಾರಾಗಾರದೊಳಗೆ ಕಳತ್ರ ಸಹಿತ ಅನಶನದ ಅಧಿಕ ವ್ರತ ಮಾಡೆಂದ. ನೇತ್ರಾವಳಿಯ ಮೀಟೆತ್ತಿ ಕಾರಾಗಾರದೊಳಗೆ ಕಳತ್ರ ಸಹಿತ ಅನಶನಲೆ ಅಧಿಕ ವ್ರತವ ಮಾಡೆಂದ. ನಮ್ಮಲ್ಲಿ ಉಪದೇಶ 3 ಬಗೆ: ಕಾಂತಾ ಸಂಹಿತ, ಸುಹೃತ್ ಸಂಹಿತ ಅಥವಾ ಮಿತ್ರ ಸಂಹಿತ ಮತ್ತು ಪ್ರಭು ಸಂಹಿತ ಅಂತ. ಹೆಂಡತಿಯಂತೆ ಒನಪ ವಯ್ಯಾರದಿಂದ ಚೆನ್ನಾಗಿ ಉಪದೇಶ ಮಾಡಬೇಕು, ಅದು ಒಂದು ಹಂತ. ಇಲ್ಲ ಗೆಳೆಯನಂತೆ, ಇಲ್ಲ ಪ್ರಭುವಿನಂತೆ, ಯಜಮಾನನಂತೆ ವೇದವನ್ನು ಪ್ರಭು ಸಂಹಿತೆ ಅಂತ, ಪುರಾಣ ಇತಿಹಾಸಗಳನ್ನು ಮಿತ್ರ ಸಂಹಿತೆ ಅಂತ, ಕಾವ್ಯವನ್ನು ಸುಹೃತ್ ಸಂಹಿತೆ ಅಂತಂದರು. ಆ ಹಮೀರ್ ಕಲ್ಯಾಣಿ ರಾಗ ಅಂಥದ್ದು ಕಾಂತಾ ಸಂಹಿತೆ, ವಯ್ಯಾರ ವನಪುತನದಿಂದ ನೋಡಪ್ಪ ಹೀಗೆ ಮಾಡು ಹಾಗೆ ಮಾಡು ಅಂತ. ಅದಕ್ಕೂ ಕಿವಿಗೊಡಲ್ವೇ ನೇರವಾಗಿ ಪ್ರಭು ಸಂಹಿತೆ ವೇದದ ಆ ಒಂದು ತರೈಶ್ವರ್ಯದ ಝಳಪಿರತಕ್ಕಂಥ ರೇವತಿ ರಾಗದಲ್ಲಿ ಹೇಳಿಬಿಟ್ಟ. ಶತ್ರುಶೇಷವಿದಲ್ಪವೆಂದು ಅಳುಹುತ್ತ ಬರಲಾಗದು. ಶತ್ರುಶೇಷ ಅಲ್ಪ ಸ್ವಲ್ಪ ಅಂತ ಅಳುಕಬೇಡ, ಸರ್ವನಾಶ ಮಾಡಬೇಕು. ಯಾಕೆ? ಭೂಪೋತ್ತಮರುಗಳು ವೈರಿರಾಯರ ವಂಶ ಬೀಜವನ್ನು ಬಿತ್ತುವರೆ. ಅಲ್ಲಯ್ಯ, ರಾಜರುಗಳು ವೈರಿಗಳ ವಂಶದ ಬೀಜವನ್ನು ಬಿತ್ತಿ ಬೆಳೆ ತೆಗಿತಾರ್ಯ, ಅದನ್ನು ಕಳೆ ಅಂತ ಕಿತ್ತೆಸೆಯಬೇಕು. ಕಳೆ ಅನ್ನುವ ಶಬ್ದವೇ ಅದು ತಾನೆ. ಕಳೆ ತೊಡೆದು ಹಾಕು, ಕಳೆದು ಬಿಡು ಅನ್ನುವಂಥದ್ದೇನೆ. ಯು ಡಿಲೀಟ್, ಯು ಡಿಡಕ್ಟ್ ಅನ್ನುವಂಥದ್ದೇ ಕಾಣಿಸುವಂಥದ್ದು. ಮಾರ್ವಾಡಿಗಳ ಬಡ್ಡಿಯ ಕ್ರಮದ ಬಗ್ಗೆ ಹೇಳ್ತಾರೆ. ನನಗೆ ಸಾಕ್ಷಾತ್ ಅನುಭವ ಇಲ್ಲ, ಬೇಡ. 100 ರೂಪಾಯಿ ಸಾಲ ತಗೊಂಡು
ತಿಂಗಳಿಗೆ 10 ರೂಪಾಯಿ ಬಡ್ಡಿ ಅಂತಂದರೆ ಅವರು ಮೊದಲ ತಿಂಗಳ ಬಡ್ಡಿಯನ್ನು ಹಿಡ್ಕೊಂಡು ಬಿಟ್ಟೇ ಕೊಡ್ತಾರಂತೆ 90 ರೂಪಾಯಿನೇ. ಹಾಗೆ ಕಳೆಯುವುದು ಅಂದರೆ ಆ ರೀತಿ ಇರಬೇಕು. ನೇತ್ರಾವಳಿಯ ಮೀಟೆತ್ತಿ ನೋಡಿ ಹೇಳುವಂಥದ್ದು, ಅವರ ಕಣ್ಣುಗಳನ್ನು, ಆ ಕಣ್ಣ ಕುಳಿ ಇರುತ್ತಲ್ಲ, ಆ ಐ ಸಾಕೆಟ್ ಅಂತೀವಲ್ಲ, ಅಲ್ಲಿಂದ ಮೀಟಿ ಕಣ್ಣುಗಳನ್ನು ಎಬ್ಬಿಸಬೇಕಂತೆ. ಮೊದಲು ಕಣ್ಣು ಕೀಳೋದು ಅಂದರೆ ನೇತ್ರಾವಳಿಯ ಮೀಟೆತ್ತಿ ಕಳತ್ರ ಸಹಿತ ಹೆಂಡತಿ ಮಕ್ಕಳ ಜೊತೆಗೆ ಅನಶನದಲ್ಲಿ ಉಪವಾಸ ಇಟ್ಟು ಅವರಿಗೆ ಒದ್ದಾಡಿಸಬೇಕು ಸೆರೆಮನಿಯಲ್ಲಿ. ಹಾಗೆ ಮಾಡಬೇಕು. ಕಣ್ಣು ಕಿತ್ತು ಕತ್ತಲ ಕೋಣೆಯಲ್ಲಿ ಕೂಡಿಟ್ಟು ಉಪವಾಸ ಕೆಡವಬೇಕು ಶತ್ರುಗಳನ್ನು. ಹಾಗೆ ಮಾಡಬೇಕು ಅಂತ ಎಷ್ಟು ಸೊಗಸಾದಂಥ ಮಂತ್ರೋಪದೇಶವನ್ನು ಶಕುನಿ ಮಾಡ್ತಾ ಇದ್ದಾನೆ ಅನ್ನುವುದು ನಮಗೆ ಗೊತ್ತಾಗುತ್ತದೆ. ಅಷ್ಟಕ್ಕೆ ನಿಲ್ಲದೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ದೃಷ್ಟಾಂತವನ್ನು, ನೀತಿಯನ್ನು ಕೂಡ ಹೇಳ್ತಾನೆ ನೋಡಿ ಮುಂದೆ. ಅದು ಕೂಡ ಕೇಳಬೇಕಾದ್ದೆ. ವಿಷವನಣುವೆಂದಳುಕದೆ ಉಪಭೋಗಿಸಲು ಕೊಲ್ಲದೆ ಬಿಡುವುದೇ. ವಿಷವನಣುವೆಂದಳುಕದೆ ಉಪಭೋಗಿಸಲು ಕೊಲ್ಲದೆ ಬಿಡುವುದೇ. ಕರಗಸದ ನಡು ಬಡವಾದರೆಯು ಕೊಯ್ದಿಕ್ಕದೆ ತರುವ ಶಿಶುವನು ಸಾಮರ್ಥ್ಯ ಪುರುಷನೇ ಪುಸಿಕಣ ಎಂದುಳುಗಿದೊಡೆ ರಕ್ಕಸನಗನು ಮುಂದಕ್ಕೆ ತಮಗವನೆಂದನು. ಶಿಶುವಿವನು ಸಾಮರ್ಥ್ಯ ಪುರುಷನೇ ಪುಸಿಕಣ ಎಂದುಳುಗಿದೊಡೆ ರಕ್ಕಸನಗನು ಮುಂದಕ್ಕೆ ತನಗೆ ಅವನು ಎಂದನು ಆ ಶಕುನಿ. ನೋಡಿ ಎಂಥ ಅದ್ಭುತವಾದ ನೀತಿಯನ್ನು ಹೇಳ್ತಾ ಇದ್ದಾನೆ. ವಿಷವನ್ನು ಅಣು ಸ್ವಲ್ಪ ಮಾತ್ರದ್ದು ಅಂತ ಭಾವಿಸಿ ನುಂಗಿದರೆ ಅದು ಕೊಲ್ಲದೆ ಬಿಡುತ್ತದೆಯಾ? ಶತ್ರುಶೇಷ ಅಲ್ಪ ಅಂತ ಉಪೇಕ್ಷೆ ಮಾಡಬಾರದು. ಕರಗಸದ ನಡು, ಗರಗಸ ತೆಳ್ಳಗೆ ಬೆಳಕ್ತಾ ಇರುತ್ತೆ. ಅದು ಬಡವಾದರೂ ಕೂಡ ಅದು ಬಡನಡುವಿನ ಒಂದು ರಚನೆ ಆದರೂ ಕುಯ್ದಿಕ್ಕದೇ ತರುವ ಎಂಥ ದಪ್ಪಗಿರುವ ನಡು ಕಾಂಡ ಇರುವ ಮರವನ್ನು ಸರಸರನೆ ಕುಯ್ದು ಹಾಕಿಬಿಡುತ್ತೆ. ಹಾಗಾಗಿ ಶತ್ರುಶೇಷವನ್ನು ಅಲ್ಪ ಅಂತ ಭಾವಿಸಬಾರದು. ಶಿಶುವೇವನು ಸಾಮರ್ಥ್ಯ ಪುರುಷನೇ ಪುಸಿಕಣ. ಇದು ಮಗು ಅಂತ ಅಂದುಕೊಳ್ಬೇಡ, ಅದು ಸಾಮರ್ಥ್ಯ ಪುರುಷನೇ. ಇದು ಪುಸಿಕಣ, ಇದೇನು ತುಸ್ಪಟಾಕಿ ಅಂತಂದರೆ ಅದು ಆಟಮ್ ಬಾಂಬ್ ಆಗುತ್ತೆ. ಅದರಿಂದ ರಕ್ಕಸನಹನು ಮುಂದೆ ರಾಕ್ಷಸನಾಗ್ಬಿಡ್ತಾನೆ. ನಿರ್ಮೂಲನ ಮಾಡಬೇಕು, ಬಿಡಲೇಬಾರದು ಅಂತ. ಹೋಮರ್ನ ಮಹಾಕಾವ್ಯ ಗಿಲಿಯಡ್ ಅದರ ಮುಂದಿನ ಕಥಾಭಾಗ ಬೇರೆ ಬೇರೆ ಕವಿಗಳಲ್ಲಿ ಕಾಣಿಸುವಂಥದ್ದು. ಅಲ್ಲಿ ಒಂದು ಸಂದರ್ಭ ನೆನಪಿಗೆ ಬರ್ತದೆ. ಗ್ರೀಕರು ಟ್ರಾಯ್ ನಗರದ ಮೇಲೆ ದಾಳಿ ಮಾಡಿ 1000 ಹಡಗುಗಳಲ್ಲಿ ಹೋಗಿ ಆ ನಗರವನ್ನು ವಶ ಮಾಡಿಕೊಂಡು ಬೆಂಕಿಗೆ ಹಾಕಿ ಹೆಲೆನ್ನಳನ್ನು ವಾಪಸ್ ಪಡ್ಕೊಳ್ತಾರೆ. ಮನಿಲೇಯಸ್ನ ಪತ್ನಿ ಪ್ಯಾರಿಸ್, ಟ್ರಾಯ್ ನಗರದ ರಾಜಕುಮಾರ ಅಪಹರಿಸಿಕೊಂಡು ಹೋಗಿದ್ದ. ಅವನಿಗೆ ಅಲೆಕ್ಸಾಂಡರ್ ಅಂತ ಮತ್ತೊಂದು ಉಪನಾಮ ಬೇರೆ ಇತ್ತು. ಎಲ್ಲ ಮಾಡಿಕೊಂಡ್ರು. ಆಮೇಲೆ ಅಲ್ಲಿದ್ದ ಹೆಣ್ಗಸರು ಮಕ್ಕಳನ್ನು ಎಲ್ಲರನ್ನೂ ದಾಸ್ಯಕ್ಕೆ ಒಳಪಡಿಸಿದರು. ಆಗ ಹೆಕ್ಟರ್ ಪ್ರಯಾಮ್ ಅಂತ ಟ್ರಾಯ್ ನಗರದ ಮಹಾರಾಜನ ಹಿರಿಯ ಮಗ, ಅವನೇ ಯುದ್ಧದಲ್ಲಿ ತುಂಬ ಮುಂದಾಳವಾಗಿ ಟ್ರೋಜನರನ್ನು ಸಂಘಟನೆ ಮಾಡಿದವನು, ದೊಡ್ಡ ಪರಾಕ್ರಮಿ. ಆತನನ್ನು ಕೊಲ್ಲುವುದರ ಮೂಲಕವೇ ಅಖಿಲೀಸ್ ತನ್ನ ಮಿತ್ರ ಪೆಟ್ರೋಕ್ಲಸ್ನ ಸಾವಿನ ದ್ವೇಷವನ್ನು ಸಾಧಿಸಿಕೊಂಡು ಸೇಡು ತೀರಿಸಿಕೊಂಡ. ಅದರಿಂದಲೇ ಇಲಿಯಡ್ ಕಾವ್ಯ ಮುಗಿಯುತ್ತದೆ. ಮುಂದೆ ಬೇರೆ ಕಥೆಗಳೆಲ್ಲ ಬೇರೆ ಬೇರೆ ಕವಿಗಳಲ್ಲಿ ಕಂಡುಬರುವುದು ಮತ್ತು ಇಲ್ಲಿಯೇ ಒಳಗೊಳಗೆ ಗ್ರಂಥದ ಒಳಗೆ ಕಂಡುಬರುವ ನೆಲೆಗಳ ಹಿನ್ನೆಲೆಯಲ್ಲಿ ಮುಂದಿನ ಕಥೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹೆಕ್ಟರ್ನಿಗೆ ಆಂಡ್ರೋಮಖಿ ಅಂತ ಒಬ್ಬ ಮಗಳು, ಚಿಕ್ಕ ಮಗು, ಎಳೆಯ ಹುಡುಗ, ಅವನು ಕೈಗೂಸು ಹೆಕ್ಟರ್ನ ಮಗು. ಆ ಮಗು ಒಬ್ಬ ಉಳ್ಕೋತಾನೆ. ಏನು ಮಾಡಬೇಕು ಈ ಮಗುವನ್ನು ಅಂತ. ಯಾರು ಕೊಲ್ಲೋದು ಬೇಡ ಅಂತಾರೆ. ಅಯ್ಯೋ ಶಿಶು ಹತ್ಯೆ ಆಗುತ್ತದೆ ಅಂತ. ಆಗ ಇಥಾಕಾದ ರಾಜ ಒಡೆಸ್ಯೂಸ್ ಅಂತ ಅವನೇ ಯೂಲಿಸಿಸ್ ಅಂತೆಲ್ಲ ಕರೀತಾರೆ. ಅವನು ಆ ಮಗುವಿನ ಕಾಲು ಹಿಡಿದು ಎತ್ತಿ ಕೋಟೆಗೆ ಅಪ್ಪಳಿಸಿ ಶತ್ರುಶೇಷ ಇರಬಾರದು ಅಂತ ಕೊಲ್ತಾನೆ ಅಂತ ಬರುತ್ತೆ.
ಶತ್ರುಶೇಷ ಅಲ್ಪವಾದರೂ ಉಪೇಕ್ಷೆ ಮಾಡಬಾರದು ಅನ್ನೋದಕ್ಕೆ ಅಲ್ಲಿ ಕೂಡ ಕಾಣಿಸುತ್ತೆ, ಎಲ್ಲೆಲ್ಲಿಯೂ ಕೂಡ ಕಾಣಿಸುವಂಥದ್ದೇ ಆಗಿದೆ. ನಾವೇ ನೋಡಿದ್ದೀವಿ ಇತಿಹಾಸದಲ್ಲಿ ಏನೆಲ್ಲ ನಡೆದಿದೆ ಶತ್ರುಶೇಷದ ನಿರ್ಮೂಲನಕ್ಕೆ ಅಂತ. ಕಣ್ಣುಗಳನ್ನು ಮೀಟೆತ್ತುವುದು ಕೃಷ್ಣದೇವರಾಯನ ಕಥೆಗಳಲ್ಲಿ ಕೂಡ ನಾವು ಕೇಳಿರುವಂಥದ್ದೇ. ಹೀಗಾಗಿ ಶಕುನಿಯ ಉಪಾಯಕ್ಕೆ ತಲೆದೂಗಲೇಬೇಕು. ತಲೆ ಇಲ್ಲದೇ ಇದ್ದರೂ ಕೂಡ ದುರ್ಯೋಧನ ಆ ಕೆಲಸವನ್ನೇ ಮಾಡ್ತಾನೆ. ಮುಂದೆ ಶಕುನಿ ಮತ್ತೂ ಮಂತ್ರೋಪದೇಶ ಮಾಡ್ತಾನೆ. ರುದ್ರನು ಲೋಚನಾಗ್ನಿಯೋಳ್ ಒಗುಮಿಗೆಯ ಕೋಪದಲ್ಲಿ ಕಾಮನ ಮಿಗೆದಗಿಸಿದಂದದಲ್ಲಿ ರಿಪು ಕುಂತಿ ಕುಮಾರಕರ ಹೊಗೆದು ಕಳೆ ಲಾಕ್ಷಾಭವನದಲ್ಲಿ. ವಿಗಡ ರುದ್ರನು ಲೋಚನಾಗ್ನಿಯೋಳ್ ಒಗುಮಿಗೆಯ ಕೋಪದಲ್ಲಿ ಕಾಮನ ಮಿಗೆದಗಿಸಿದಂದದಲ್ಲಿ ರಿಪು ಕುಂತಿ ಕುಮಾರಕರ ಹೊಗೆದು ಕಳೆ ಲಾಕ್ಷಾಭವನದಲ್ಲಿ. ಹಗೆಗೆ ಹರಿವಹುದಲ್ಲದಿದ್ದೊಡೆ ವಿಗಡಿಸುವುದೈ ರಾಜಕಾರ್ಯ. ಹಗೆಗೆ ಹರಿವಹುದಲ್ಲದೆ ಹಗೆಗೆ ಹರಿವಹುದಲ್ಲದಿದ್ದೊಡೆ ವಿಗಡಿಸುವುದೈ ರಾಜಕಾರ್ಯವಿದು ಎಂದನಾಶಕುನಿ. ಶಕುನಿಯೇ ಮಾಂಡ್ ರಾಗದಲ್ಲಿ ಇದಕ್ಕೆ ಮುಂಚೆ ಬಂದ ಭೀಂಪಲಾಸಿ ಅಥವಾ ಅಭೇರಿ ರಾಗದಲ್ಲಿ ಹೇಳಿದ್ದಿದ್ರೆ ನಾನು ಈ ಕೆಲಸ ಮಾಡಿಬಿಡ್ತಿದ್ದೇನೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ನಿವೇದನೆ. ವೇಣು ಅವರು ಆ ಭೀಂಪಲಾಸಿಯನ್ನು ನುಡಿಸುವಾಗಿರಲಿ, ಮೋಹನವನ್ನಾಗಲಿ, ಮೊನ್ನೆಯೂ ಇದೇ ರಾಗಗಳು ಬಂದಾಗ ನುಡಿಸಿದ್ದಕ್ಕಿಂತ ಬೇರೆಯಾಗಿಯೇ ನುಡಿಸಿದ್ದಾರೆ. ಇವತ್ತು ಅವರು ಮೋಹನದಲ್ಲಿ ಅಪ್ಪಟ ಕರ್ನಾಟಕ ಸಂಗೀತದ ಕಚೇರಿಯ ಬಾಣಿಯ ಯಾವ ಒಂದು ಗಮಕಗಳಿವೆ, ಪಲಕಗಳಿವೆ ಅವನ್ನು ತಂದರು. ಅಂದರೆ ಆ ರಾಗ ಮನೋಧರ್ಮ ಎಷ್ಟು ಬಗೆಯಾಗಿ ಹರಡಿಕೊಳ್ಳಬಲ್ಲದು ಅಂತ ಕಾಣಿಸುತ್ತೆ. ಅದು ನಿಜವಾಗಿ ಶಕುನಿಯ ತಂತ್ರವನ್ನು ಮೀರಿಸಿರುವಂಥದ್ದು, ಅವನ ಪಾಸಿಬಿಲಿಟೀಸನ್ನು ಮೀರಿಸಿರುವಂಥದ್ದು ಅಂತ ಅನ್ಬೋದು. ಕಾರಣ ಅದು ಕೃಷ್ಣನ ವಾದ್ಯ ಅಲ್ವೇ. ಶಕುನಿ ತಂತ್ರವನ್ನು ಮೀರಿಸುವಂಥದ್ದು ಯಾವುದು? ಕೃಷ್ಣನ ತಂತ್ರವೇ. ವಿಗಡ ರುದ್ರನು ಲೋಚನಾಗ್ನಿಯಳು ಒಗುಮಿಗೆಯ ಕೋಪದಲ್ಲಿ ಕಾಮನ ಮಿಗೆ ದಹಿಸಿದಂದದಲ್ಲಿ. ಅಂಥ ಕಾಮನನ್ನು ಮಹಾದೇವ ತನ್ನ ತಾರ್ತೀಕಾಕ್ಷಿಯಿಂದ, ಮೂರನೆಯ ಕಣ್ಣಿಂದ, ಹಣೆಗಣ್ಣಿನಿಂದ ಸುಟ್ಟು ಬೂದಿ ಮಾಡಿ ಆ ಬೂದಿ ಕೂಡ ಗಾಳಿಯಲ್ಲಿ ಉಫ್ ಅಂತ ಹಾರಿ ಹೋಯ್ತಲ್ಲ, ಹಾಗೆ ನೀನು ಕೂಡ ಕುಂತಿ ಕುಮಾರಕರನ್ನು ಹೊಗೆದು ಕಳೆ ಲಾಕ್ಷಾಭವನದಲ್ಲಿ, ಅರಗಿನ ಮನೆಯಲ್ಲಿ ಸುಟ್ಟು ಬೂದಿ ಮಾಡಿಬಿಡು, ಅವರಿಗೆ ಚಿತೆ ಪೇರಿಸಿದೆಯೇ ಅಂತ್ಯಷ್ಟಿ ಆಗಿಬಿಡಲಿ ಅಂತ. ಕೊಡುವ ಹೋಲಿಕೆ ನೋಡಿ ಎಂಥದ್ದು. ಮಹಾದೇವ ಕಾಮನನ್ನು ಸುಟ್ಟಿದ್ದಕ್ಕೆ ಈ ಲೋಭಿಗೆ ಕೊಡುವಂಥ ದೃಷ್ಟಾಂತ. ರಾಜ್ಯ ಕಾಮದಿಂದ, ರಾಜ್ಯ ಲೋಭದಿಂದ ತಾನೇ ಸುಟ್ಟು ಹೋಗ್ತಾ ಇದ್ದಾನೆ ದುರ್ಯೋಧನ. ಅವನಿಗೆ ಕೊಡುವ ಹೋಲಿಕೆ, ನೀನು ಶಿವ ಕಾಮನನ್ನು ಸುಡಲಿಲ್ವೇ ಹಾಗೆ ಸುಟ್ಟು ಬಿಡು ಅಂತ. ಅಂದರೆ ಪದ್ಯ ಯಾವ ರೀತಿಯಾಗಿ ಅನ್ಯಾಯಕ್ಕೆ ಒತ್ತಾಸೆ ಕೊಡುವಂತೆ ಕವಿ ಪಾತ್ರಕ್ಕೆ ತಕ್ಕಂತೆ ಪದ್ಯ ಬರೀತಾನಲ್ಲ. ಶಕುನಿ ತನ್ನೆಲ್ಲ ಪೌರಾಣಿಕ ವಿದ್ಯೆಗಳನ್ನು, ರಾಜನೀತಿಯನ್ನು ದುರ್ನೀತಿಯಾಗಿ ಬಳಸ್ಕೊಳ್ತಾ ಇದ್ದಾನೆ ಅನ್ನೋದನ್ನು ತುಂಬ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾನೆ. ಆಗ ಹೀಗೆ ಮಾಡದೇ ಇದ್ದಲ್ಲಿ ನಿನಗೆ ರಾಜಕಾರ್ಯವೆಲ್ಲ ವಿಗಡಿಸುತ್ತದೆ, ಎಲ್ಲ ವಿಘಟನೆಯಾಗಿ ಬಿಡುತ್ತದೆ ಅನ್ನುವುದನ್ನು ಹೇಳ್ತಾನೆ. ಮತ್ತು ಅದಕ್ಕೆ ಮತ್ತೂ ಭವ್ಯವಾದ ಪದ್ಯವನ್ನು ಪೂರಕವಾಗಿ ಹೇಳ್ತಾನೆ. ದುಷ್ಟತನಕ್ಕೆ ಎಷ್ಟೆಷ್ಟು ನೀತಿಗಳು, ಎಷ್ಟೆಷ್ಟು ಜಾಣ್ಮೆಗಳು, ಊಹಿಸಿದಷ್ಟು ಬೆರಗಾಗುತ್ತೀವಿ ನಾವು. ಇದು ಸಾಧ್ಯವಾ, ಇದು ಸಾಧ್ಯವಾ ಅಂತ. ಹಾಗೆ ತಾನೇ ಕನ್ನಡದ ಕೆಟ್ಟದಾದರೂ ಬಹಳ ಒಳ್ಳೆಯ ಗಾದೆ ಒಂದುಂಟು, ದಿವಾಳಿ ಮಾಡುವವನಿಗೆ ವ್ಯಾಪಾರ ಜಾಸ್ತಿ, ಹಾದರಗಿತ್ತಿಗೆ ಪಾತಿವೃತ್ಯ ಹೆಚ್ಚು ಅಂತ. ಹಾಗೆ ಶಕುನಿಗೆ ಕೂಡ ರಾಜನೀತಿ ಹೆಚ್ಚು ಅಂತ ಗೊತ್ತಾಗ್ತಿದೆ.
ಹಿಡಿವ ಪಣಿಯನು ಹೊಡೆವ ಸಿಡಿಲನು ಜಡಿವ ಮಾರಿಯ ನಲಿವ ರುಜೆಯನು ಹಿಡಿವ ಪಣಿಯನು ಹೊಡೆವ ಸಿಡಿಲನು ಜಡಿವ ಮಾರಿಯ ನಲಿವ ರುಜೆಯನು ಮಡಿವ ದಿನವನು ಹಾನಿ ವೃದ್ಧಿಯ ಹೆಚ್ಚು ಕುಂದುಗಳ ಕಡಿವ ಹಗೆಯನು ಕಾಲ ಕರ್ಮದ ಗಡಣವನು ಸುಖ ದುಃಖದ ಉದಯದ ಕಡೆ ಮೊದಲ ಕಾಣಿಸುವೆನು ಸುಖದ ದುಃಖದ ಉದಯದ ಕಡೆ ಮೊದಲ ಕಾಣಿಸುವನಾವನು ಎಂದ ನಾಶಕುನಿ ಹಿಡಿವ ಪಣಿಯನು ಹೊಡೆವ ಸಿಡಿಲನು ಜಡಿವ ಮಾರಿಯ ನಲಿವ ರುಜೆಯನು ಮಡಿವ ದಿನವನು ಹಾನಿ ವೃದ್ಧಿಯ ಹೆಚ್ಚು ಕುಂದುಗಳ ಕಡಿವ ಹಗೆಯನು ಕಾಲ ಕರ್ಮದ ಗಡಣವನು ಸುಖ ದುಃಖದ ಉದಯದ ಕಡೆ ಮೊದಲ ಕಾಣಿಸುವನು ಆವನು ಎಂದನು ಆಶಕುನಿ. ಇಂಥ ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾನೆ ನೋಡಿ. ನಮ್ಮನ್ನು ನುಂಗಲು ಬರುವ ಹೆಬ್ಬಾವಿನಂಥ ಒಂದು ದುಷ್ಟ ಸರ್ಪವನ್ನು, ನಮ್ಮನ್ನು ಸುಟ್ಟು ಬೂದಿ ಮಾಡಲು ಬಡಿಯಲಿರುವ ಸಿಡಿಲನ್ನು, ನಮ್ಮನ್ನು ನುಂಗಿ ನೊಡೆಯಲಿರ್ತಕ್ಕಂಥ ಹೆಮ್ಮಾರಿ ರೋಗವನ್ನು ಮತ್ತು ನಮ್ಮ ಸಾವಿನ ದಿನವನ್ನು, ನಮ್ಮ ಹಾನಿ ವೃದ್ಧಿಗಳ ಹೆಚ್ಚು ಕಮ್ಮಿಗಳನ್ನು, ನಮ್ಮನ್ನು ಕತ್ತರಿಸೋಕ್ಕೆ ಬರುವ ವೈರಿಯನ್ನು, ಕಾಲದ ಕರ್ಮದ ವಿಪಾಕವನ್ನು, ಸುಖ ದುಃಖದ ಆರಂಭವನ್ನು ಯಾರು ತಾನೇ ತೋರಿಸಿಕೊಡೋದಕ್ಕೆ ಸಾಧ್ಯ ಅಂತ. ನಮಗೆ ನಮ್ಮ ಸುಖ ದುಃಖಗಳ ಉದಯ ಎಂದು ಯಾವಾಗ ಗೊತ್ತಿಲ್ಲ, ಸಾವೆಂದು ಯಾವಾಗ ಗೊತ್ತಿಲ್ಲ, ರೋಗ ಎಂದು ಬರುತ್ತೆ, ರೋಗದ ಮೂಲ ಎಲ್ಲಿದೆ ಗೊತ್ತಿಲ್ಲ, ನಮ್ಮನ್ನು ಕಬಳಿಸುವಂಥ ಶತ್ರುವರ್ಗ ಎಲ್ಲಿದೆ ಗೊತ್ತಿಲ್ಲ. ಹಾಗೆ ಗೊತ್ತಾಗ್ತಲ್ಲ. ಆದರೂ ನಾನು ಪಾಂಡವರನ್ನು ಗುರುತಿಸಿ ಕೊಡ್ತಾ ಇದ್ದೀನಿ, ನಿನಗೆ ಅವರು ಶತ್ರುಗಳು ಅಂತ ಕಾಣಿಸ್ದೇ ಇರಬಹುದು. ಇವನಿಗೆ ಗೊತ್ತಾಗಿದೆ, ಆದರೆ ಫ್ಲೆಶ್ ಈಸ್ ವೀಕ್ ಬಟ್ ಸ್ಪಿರಿಟ್ ಈಸ್ ಸ್ಟ್ರಾಂಗ್. ಆ ರೀತಿಯಾಗಿದೆ ಇವನು. ಇನ್ನೊಬ್ಬ ಕ್ರೈಸ್ತ, ಅಪರ ಕ್ರೈಸ್ತ, ಪಾಪ ವಿಪರೀತ ಅರ್ಥದಲ್ಲಿ. ದುರ್ಯೋಧನಿಗೆ ಪಾಂಡವರು ವೈರಿಗಳು ಅಂತ ಗೊತ್ತಾಗಿದೆ, ಅವ್ರನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ, ಅದು ಕಷ್ಟ. ಶಕುನಿ ಅದನ್ನು ಹೇಳ್ತಾ ಇದ್ದಾನೆ, ಪಾಂಡವರು ನಿನ್ನ ವೈರಿಗಳು ಅಂತ ಮೊದಲು ತಿಳ್ಕೊ ಅಂತ. ಏನಂದರೆ ನಾವೊಬ್ಬರನ್ನ ಒಲಿಸ್ಕೊಳ್ಳೋಕ್ಕೆ ಅವ್ರು ಬಹಳ ಒಳ್ಳೆಯವರು, ಅವ್ರಿಗೆ ಏನೂ ಗೊತ್ತಿಲ್ಲ, ನೀವು ಹಾಲಿನಂಥ ಮನಸ್ಸಿನವರು, ಅದಕ್ಕೆ ನೋಡಿ ನಿಮಗೆ ನಾನೆಲ್ಲ ಸ್ಪಷ್ಟೀಕರಿಸ್ತಾ ಇದ್ದೀನಿ ಅಂತಂದರೆ ಅವರಿಗೆ ಓಹೋ ಈತ ನಮ್ಮನ್ನು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅಂತ ಭಾವಿಸಿಕೊಂಡು ಇನ್ನಷ್ಟು ಆತ್ಮೀಯರಾಗ್ತಾರೆ ಅಂತ. ನೋಡಿ ನೀವು ಎಷ್ಟು ಒಳ್ಳೆಯವರು, ಸುಳ್ಳು ಹೇಳಿದ್ರೂ ಕೇಳ್ತೀರಾ, ನಿಜ ಹೇಳಿದ್ರೂ ಕೇಳ್ತೀರಾ ಅಂತ. ಅಂದರೆ ಅವ್ರು ಎಷ್ಟು ಒಳ್ಳೆಯವರು ಅಂತ ಗೊತ್ತಾಯ್ತಲ್ಲ. ಹೌದು 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 ಅಂತ ಇವರು ಅನ್ನಲೇಬೇಕು. ಈ ರೀತಿ ತಂತ್ರ ಅಂದರೆ ಅಂಥ ತಂತ್ರವನ್ನು ಮಾಡಿ ಅವನು ಮಾತನ್ನು ಆಡ್ತಾನೆ. ಆಗ ದುರ್ಯೋಧನ ನಿಜಕ್ಕೂ ಕೂಡ ಭಲೆ ಚಾಂಗು ಉಘೆ ಅಂತ ಹೇಳಲೇಬೇಕು. ಅದಕ್ಕೆ ನೋಡಿ ಮತ್ತೊಂದು ಪದ್ಯ, ಎಷ್ಟು ಪದ್ಯಗಳು, ಎಷ್ಟು ನೀತಿಗಳು. ಶಕುನಿ ಈಗ ಅಪೂರ್ವವಾದ ಪದಪ್ರಯೋಗದ ಪದ್ಯವನ್ನು ಒಂದನ್ನು ಹೇಳ್ತಾನೆ. ರುಜಯನು ಅಲಗುವ ರದನವ ದೃಗುರಜವನು ಅನುಚಿತ ಜಾತ ಧೂಮಧ್ವಜವ ಋಣವನ್ ಅವಿದ್ಯೆಯನು ಗೃಹವಾಸ ಕುಂಡಲಿಯ ರುಜಯನು ಅಲುಗುವ ರದನವ ದೃಗುರಜವನು ಅನುಚಿತ ಜಾತ ಧೂಮಧ್ವಜವ ಋಣವನು ಅವಿದ್ಯೆಯನು ಗೃಹವಾಸ ಕುಂಡಲಿಯ ವೃಜಿನವನು ಕಂಪಿತವ ವೈರಿವ್ರಜವನು
ಉಳುಗುವನು ಯಗ್ಗ ವೃಜಿನವನು ಕಂಪಿತವ ವೈರಿವ್ರಜವನುಳುಗುವನು ಯಗ್ಗ ಎಂಬಿದು ಸುಜನರ ಅಭಿಮತ. ಇದು ಸುಜನರ ಅಭಿಮತ. ನಿನ್ನ ಮತ ಏನು? ನಿನ್ನ ಮತವೇನು ಎಂದನ ಶಕುನಿ. ಇಷ್ಟು ಚೆನ್ನಾಗಿ ಉಯ್ಯಾಲೆಯಲ್ಲಿ ತೂಗಿಸಿ ಜೋಗುಳ ಹಾಡ್ತಾ ಇದ್ದಾನೆ ಶಕುನಿ. ರುಜಯನು ರೋಗವನ್ನು, ಅಲುಗುವ ರದನವ ಅಲ್ಲಾಡ್ತಾ ಇರೋ ಹಲ್ಲು, ದೃಗು ರಜವ ಕಣ್ಣಲ್ಲಿ ಬಿದ್ದ ಕಸವನ್ನು, ಅನುಚಿತ ಜಾತ ಧೂಮಧ್ವಜವ ಇರಬಾರದ ಕಡೆ ಎದ್ದಂತಹ ಬೆಂಕಿಯನ್ನು. ಒಲೆಯೊಳಗಿರಬೇಕಾದ ಬೆಂಕಿ ಮಾಳಿಗೆಯಲ್ಲಿ ಬಂದರೆ ಹೇಗೆ? ಧೂಮಧ್ವಜ ಅಂದರೆ ಅಗ್ನಿ ಅಂತ. ಅದಕ್ಕೆ ಕೃಷ್ಣವರ್ತ್ಮ ಕಪ್ಪು ಹಾದಿ ಅಂತ. ಬೆಂಕಿ ಹೋದ ಹಾದಿ ಕಪ್ಪಾಗುತ್ತೆ, ಸುಟ್ಟು ಬೂದಿಯಾಗಿ. ಹಾಗೆಯೇ ಧೂಮಧ್ವಜ ಅಂತಲೂ ಅದಕ್ಕೆ ಹೆಸರು ಉಂಟು. ಧೂಮಕೇತು ಅಂತಲೂ ಕರೀತಾರೆ. ಅಪರೂಪವಾದಂಥ ಶಬ್ದ. ಋಣ ಸಾಲವನ್ನು, ಅವಿದ್ಯೆ ಅಜ್ಞಾನವನ್ನು, ಗೃಹವಾಸ ಕುಂಡಲಿ. ಇದು ಯಾವ ಜಾತಕ ಅಂತ ಅಂದುಕೊಳ್ಬೇಕಿಲ್ಲ. ಕುಂಡಲಿ ಅಂದರೆ ಸರ್ಪ. ಮತ್ತು ವಿರಳಪದ ಪ್ರಯೋಗ. ಮನೆಯೊಳಗೆ ಸೇರಿಕೊಂಡ ಹಾವನ್ನು, ವೃಜಿನವನ್ನು, ಪಾತಕವನ್ನು, ಕಂಪಿತವ ಭಯ ಮೊದಲಾದಂಥದ್ದನ್ನು, ವೈರಿವ್ರಜವನ್ನು, ವೈರಿಗಳ ಸಮೂಹವನ್ನು ಯಾರು ಉಳಿಸ್ಕೊಳ್ತಾರೋ ಅವರು ಮೂರ್ಖರು, ಯಗ್ಗ ಅಜ್ಞಾನಿ. ಇದು ಸುಜನರ ಅಭಿಮತ. ನೀನು ಸುಜನನೋ ದುರ್ಜನನೋ ಹೇಳು ಅನ್ನುವಂತೆ ಕೇಳುವಂಥದ್ದು. ಪಾಂಡವರು ಅಲ್ಲಾಡ್ತಾ ಇರುವ ಹಲ್ಲು ಬಹಳ ಕಷ್ಟ ಕೊಡುತ್ತೆ, ಕಿತ್ತು ಬಿಡಬೇಕು. ಹಾಗೆ ಇರಬಾರ್ದಡೆ ಇರುವಂಥ ಬೆಂಕಿ, ಮನೆಯೊಳಗೆ ಸೇರಿಕೊಂಡ ಹಾವು, ರೋಗ, ಕಣ್ಣಿಗೆ ಬಿದ್ದ ಧೂಳು. ಚೆಪ್ಪುಲೋನಿ ರಾಯಿ ಚೆವುಲೋನಿ ಜೋರೀಗ ಕಂಟಿಲೋ ನಿಲ್ಲಿಸು ಕಾಲಿಮುಲ್ಲು ಇಂಟಿಲೋ ಕಲಹಾಲಿ ವಿಂತಿಂತ ಕಾದಯ್ಯ ವಿಶ್ವದಾಭಿರಾಮ ವಿನರವೇಮ ಅಂತ ತೆಲುಗಿನ ವೇಮನನ ಮಾತೊಂದುಂಟು. ಚಪ್ಪಲಿ ಒಳಗೆ ಸೇರಿಕೊಂಡ ಕಲ್ಲು ಅದು ಎಷ್ಟು ತೊಂದರೆ ಕೊಡುತ್ತೆ. ಯಾವುದಾದ್ರೂ ಶೂ ಹಾಕ್ಕೊಂಡು ಎಲ್ಲಿಯಾದರೂ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಓಡಾಡಬೇಕಾದ ಶ್ರೀಮದ್ ಗಾಂಭೀರ್ಯವನ್ನು ಪ್ರಕಟಿಸಬೇಕಾದ ಸ್ಥಿತಿಗೆ ಬಂದುಬಿಡಲಿ, ಸಾಕೋ ಸಾಕು. ಚೆವಿಲೋನಿ ಜೋರೀಗ, ಕಿವಿಯಲ್ಲಿ ಒಂದು ಗುಂಗಿ ಹುಳ ಇದ್ದರೆ ಇನ್ನೇನು ಬೇಕೋ ಅದಕ್ಕಿಂತ ಅದ್ಭುತ ಶ್ರುತಿ. ಕಂಟಿಲೋ ನುಲುಸು, ಕಣ್ಣಿಗೆ ಬಿದ್ದ ಕಸ. ಕಾಲಿಮುಲ್ಲು, ಕಾಲಲ್ಲಿ ಚುಚ್ಚಿಕೊಂಡು ಮುರಿದುಕೊಂಡಂಥ ಮುಳ್ಳು. ಮತ್ತು ಮನೆಯೊಳಗಿನ ಕಲಹಗಳು. ಮನೆಯೊಳಗಿನ ಜಗಳವನ್ನು ಹೇಗೆ ಮುಚ್ಚಿ ಹಾಕೋದಕ್ಕಾಗುತ್ತೆ? ಆಗುವಂಥದ್ದೇ ಅಲ್ಲ, ತಿಪ್ಪೆ ಸಾರಿಸಿದಂತೆ. ತಿಪ್ಪೆ ಕೆದಕದೆ ಪೂರ್ಣವಾಗಿ ಎಸೆಯದೆ ಸಾರಿಸುವ ಹಾಗಿಲ್ಲ, ಎಸೆದರೆ ಅದು ತಿಪ್ಪಿಯಾಗಿ ಉಳಿಯೋಲ್ಲ. ಹೀಗಾಗಿ ತಿಪ್ಪೆಯ ಮೇಲೆ ಸಾರಿಸ್ತಾ ಇರಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಸುಜನರ ಮತ. ನೀನು ಏನು ಹೇಳ್ತೀಯ ಅಂತಾನೆ. ಶಕುನಿಯ ಮಾತಿಗೆ ದುರ್ಯೋಧನ ಒಪ್ಪಬೇಕು, ಆದರೆ ಅವನಿಗಿನ್ನೂ ಸಂದೇಹ. ಅದಕ್ಕೆ ಮತ್ತೆ ಇನ್ನೊಂದು ಮಾತು ಹೇಳ್ತಾನೆ, ಪರಮ ವೇದಾಂತಮಯವಾದ ದೃಷ್ಟಾಂತ ಕೊಡ್ತಾನೆ. ಅಹಿಯ ಬಾಧೆಯ ಬಲೆಗೆ ಸಿಲುಕಿದ ಮಿಗರ ಬಿಂಬದ ಓಲು. ಅಹಿಯ ಬಾಧೆಯ ಬಲೆಗೆ ಸಿಲುಕಿದ ಮಿಹಿರ ಬಿಂಬದ ಓಲು. ಮಾಯಾವಿಗರಣದ ವೀಥಿಯಲ್ಲಿ ಸಿಕ್ಕಿದ ಜೀವರುಗಳಂತೆ. ಅಹಿತರು ಪಟಳದೊಳಗೆ ಸಿಲುಕದೆ ಕುಹಕರ್ ಅವಧಿರ ಕರಿವ ನೆನೆ. ಅಹಿತರು ಪಟಳದೊಳಗೆ ಸಿಲುಕದೆ ಕುಹಕರ್ ಅವಧಿರ ಕರಿವ ನೆನೆ. ಲೇಸಗುದು ಕಾಲಕ್ಷೇಪವಿದಕೇಕೆ, ಲೇಸಗುದು ಕಾಲಕ್ಷೇಪವಿದಕೇಕೆ ಎಂದನಾಶಕುನಿ. ಇನ್ನು ವಯ್ಯಾರವಾದ ರಾಗ ಪಾಪ ಖಮಾಚಿನಲ್ಲಿ ಹೇಳ್ತಾ ಇದ್ದಾನೆ. ಏನದು? ಅಹಿಯ ಬಾಧೆಯ ಬಲೆಗೆ ಸಿಲುಕಿದ ಮಿಹಿರ ಬಿಂಬದ ಓಲು. ಅಹಿ ಎಂದರೆ ರಾಹು ಕೇತುಗಳು. ಅವರ ಬಾಧೆಗೆ ಸಿಲುಕಿ ಗ್ರಸ್ತನಾದ, ಉಪರಕ್ತ, ಗ್ರಹಣಕ್ಕೆ ತುತ್ತಾದ
ಸೂರ್ಯಬಿಂಬದ ಹಾಗೆ ಮಾಯಾವಿಹರಣದ ವೀಥಿಯಲ್ಲಿ ಸಿಕ್ಕಿದ ಜೀವರಂತೆ, ಮಾಯೆಗೆ ತುತ್ತಾದ ಜೀವಕೋಟಿಯಂತೆ ವೈರಿಗಳ ಉಪಟಳಕ್ಕೆ ನೀನು ಸಿಕ್ಕಾಕ್ಕೊಳ್ಬೇಡ ಅಂತ. ದುರ್ಯೋಧನ ಸೂರ್ಯ, ದುರ್ಯೋಧನ ಅವಿದ್ಯಾಶಬಲಿತವಾದ ಜೀವಾತ್ಮ ಅಂತ ಅವನ ಹೋಲಿಕೆ. ಎಲ್ಲಿಂದ ಕೂಡ ಇಲ್ಲಿ ಪ್ರಕೃತಿಯಿಂದ ಮೊದಲುಗೊಂಡು ಅಲ್ಲಿ ಪರಮಾರ್ಥದವರೆಗೆ ಹೋಲಿಕೆಗಳನ್ನು ತಂದು ಕೊಡ್ತಾ ಇದ್ದಾನೆ ನೋಡಿ. ಹಾಗೆ ನೀನು ಸಿಕ್ಕಾಕ್ಕೊಳ್ಬೇಡ, ನೀನು ಜ್ಞಾನಿಯಾಗಬೇಕು, ನೀನು ಗ್ರಹಣಮುಕ್ತನಾದ ರಾಹುಮುಕ್ತನಾದಂಥ ಸೂರ್ಯನಂತೆ ಆಗಬೇಕು. ಆ ವೈರಿಗಳ ಹರಿವನ್ನು ನೆನೆದು ತಿಳಿದು ಅವರಿಗೆ ತಕ್ಕ ಪ್ರತಿಕ್ರಿಯೆ ಮಾಡು, ಆಗ ನಿನಗೆ ಕಲ್ಯಾಣವಾಗುತ್ತದೆ, ಮಂಗಳವಾಗುತ್ತದೆ ಅಂತ ಹೇಳ್ತಾನೆ. ಕುಮಾರವ್ಯಾಸ ವಿರಳಕ್ಕೆ ವೇದಾಂತ ದೃಷ್ಟಾಂತಗಳನ್ನು ಕೊಡ್ತಾನೆ, ಆದರೆ ತುಂಬ ಚೆನ್ನಾಗಿರುವಂಥ ರೀತಿಯಲ್ಲಿ ವೇದಾಂತದ ದೃಷ್ಟಾಂತವನ್ನು ಕೊಡ್ತಾನೆ. ಈ ಥರ ವೈದಾಂತಿಕವಾದ ದೃಷ್ಟಾಂತವನ್ನು ಕಾಳಿದಾಸ ಕೊಡ್ತಾನೆ, ಮತ್ತೆ ಬೇರೆಯ ಕವಿಗಳು ಕೊಡೋಲ್ಲ. ಆಮೇಲೆ ನಾವು ಕಾಣುವುದು ಕುವೆಂಪು ಅವರಲ್ಲಿಯೇ ಅಷ್ಟು ಸುಂದರವಾದ ವೈದಾಂತಿಕವಾದಂತಹ ದೃಷ್ಟಾಂತಗಳು. ಇದು ಅಪ್ಪಟಪ್ಪಟ ಔಪನಿಷದ ದರ್ಶನ ಶಂಕರಾದ್ವೈತದ ಒಂದು ಲಕ್ಷಣದಿಂದ ಬರುತ್ತೆ. ಕುಮಾರವ್ಯಾಸನ ಮತ ಯಾವುದು ಅಂತ ಒಂದು ದೊಡ್ಡ ತಗಾದೆ. ನೋಡಿದ್ರೆ ಗೊತ್ತಾಗುತ್ತೆ ಭಾಗವತ ಸಂಪ್ರದಾಯದ ಕೇವಲಾದ್ವೈತ ಅಂತ. ತುಂಬ ಈ ಮಾಯಾವಾದದ ವೇದಾಂತದ ದೃಷ್ಟಿಕೋನ ಅವನಲ್ಲಿ ತೋರುತ್ತೆ. ಹಾಗೆ ನೋಡದೇ ಇದ್ದರೆ ಕಲೆಯನ್ನು ಕಲೆಯಾಗಿ ಕಾಣುವುದಕ್ಕಾಗುವುದಿಲ್ಲ. ಕವಿಗೆ ಆದ್ವೈತಿಕ ಪರಿಪಾಕ ಇಲ್ಲದೇ ಇದ್ದರೆ ಕಲೆಯ ನೆಲೆಯಲ್ಲಿ ಎಲ್ಲವನ್ನ ಸಮರಸವಾಗಿ ನೋಡೋದಕ್ಕೆ ಕಷ್ಟವಾಗಿ ಬಿಡುತ್ತೆ. ವಾಸ್ತವಕ್ಕೆ ಕಲೆಗೆ ತಾಳಮೇಳ ಇಲ್ಲದೆ ಕಲಬೆರಕೆ ಆಗಿಬಿಡುತ್ತೆ. ಇಷ್ಟೆಲ್ಲವನ್ನು ಅವನು ಹೇಳಿಕೊಂಡು ಬಂದಾಗ ತುಂಬ ಸಂತುಷ್ಟಚಿತ್ತನಾಗಿ ದುರ್ಯೋಧನ ಈ ದುರ್ಬೋಧನೆಗಳನ್ನು ಕೇಳಿ ತಲೆ ತೂಗಿ ಮುಂದಿನ ದಾರಿಗೆ ಹೋಗುವಂಥದ್ದನ್ನು ನೋಡೋಣ. ಎಂದು ದುರ್ಬೋಧಗಳ ನಾನಾ ಚಂದದಲ್ಲಿ ಬೋಧಿಸಿ, ದುರ್ಬೋಧಗಳ ನಾನಾ ಚಂದದಲ್ಲಿ ಬೋಧಿಸಿ, ಸುನೀತಿಯ ನಂದ ಕೆಡಿಸಿ, ದುರ್ಬೋಧೆಗಳ ನಾನಾ ಚಂದದಲ್ಲಿ ಬೋಧಿಸಿ, ಸುನೀತಿಯ ಅಂದ ಕೆಡಿಸಿ, ತದೀಯ ವಂಶಚ್ಛೇದ ಮಾರ್ಗವನು ಒಂದುಗೂಡಿ ಸುಯೋಧನಂಗೆ ಆನಂದವೆನಿಸಿ, ತದೀಯ ವಂಶಚ್ಛೇದ ಮಾರ್ಗವನು ಒಂದುಗೂಡಿ ಸುಯೋಧನಂಗೆ ಆನಂದವೆನಿಸಿ, ಸುಯೋಧನಂಗೆ ಆನಂದವೆನಿಸಿ, ಕಳಿಂಗ ಲೋಕವ ಕೊಂದನೈ, ಕಳಿಂಗ ಲೋಕವ ಕೊಂದನೈ, ಜನಮೇ ಜಯ ಕ್ಷಿತಿಪಾಲ, ಜನಮೇ ಜಯ ಕ್ಷಿತಿಪಾಲ, ಸುಯೋಧನಂಗೆ ಆನಂದವೆನಿಸಿ, ಕಳಿಂಗ ಲೋಕವ ಕೊಂದನೈ, ಜನಮೇ ಜಯ ಕ್ಷಿತಿಪಾಲ, ಕೇಳೋ ಕೇಳಿಂದ. ಇದು ಫಲಶ್ರುತಿಯ ರೀತಿಯ ಮಾತಾಯಿತು. ಇಡೀ ದುರ್ಯೋಧನ, ಶಕುನಿ, ಕರ್ಣ, ಕಳಿಂಗ ಅಥವಾ ಕಣಿಕ ಎಂಬ ಶಕುನಿಯ ಜೊತೆಗೆ ಗಾಂಧಾರದಿಂದ ಬಂದ ಒಬ್ಬ ದುರ್ಮಂತ್ರಿ, ಇವರೆಲ್ಲ ಸೇರಿ ಇಲ್ಲಿ ಕಣಿಕ ನೀತಿ ಎನ್ನುವ ಒಂದು ಪ್ರಸಂಗ ಮಹಾಭಾರತದಲ್ಲಿ ಪ್ರಕ್ಷಿಪ್ತವಾಗಿ ಬಂದಿದೆ. ಕೆಲವು ಕುಮಾರವ್ಯಾಸನ ಆವೃತ್ತಿಗಳಲ್ಲಿ ಕೂಡ ಕಾಣಸಿಗುತ್ತವೆ. ಆ ಕಳಿಕ ಅಥವಾ ಕಳಿಂಗ ನೀತಿಯಲ್ಲಿ ಬರುವುದೇನೆಂದರೆ, ಶತ್ರುಗಳನ್ನು ಆಯ ನೋಡಿ ಮಟ್ಟ ಹಾಕಬೇಕು. ಒಮ್ಮೆ ಕಾಡಿನಲ್ಲಿ ಒಂದು ಆನೆ ಸತ್ತು ಬಿದ್ದಿತ್ತು. ಅದನ್ನು ನೋಡಿ ಒಂದು ನರಿ ಬಂದು ತುಂಬ ಸಂತೋಷಪಡ್ತು, ನನಗಿದು ದೊಡ್ಡ ಭೋಜನ ಸಮಾರಾಧನಾ ಅಂತ. ಆಗ ಸಿಂಹ ಒಂದು ಬಂತು. ತತ್ಕ್ಷಣವೇ ಅದಕ್ಕೆ ಸಿಂಹ ಎಲ್ಲಿ ಇದಕ್ಕೆ ಪಾಲಾಗ್ಬಿಡುತ್ತೋ, ಅದನ್ನು ಕೇಳುತ್ತೋ, ಎಲ್ಲಿ ತನಗಿಲ್ಲದಂತೆ ಆಗುತ್ತದೋ ಅಂತ ದೊಡ್ಡವರನ್ನು ನಯವಾಗಿ ಸಾಮದಿಂದ ಎದುರಿಸಬೇಕು ಅಂತ, ಸ್ವಾಮಿ ಇದು ಆನೆ ಸತ್ತು ಬಿದ್ದಿದೆ, ತಮಗಾಗಿಯೇ ಇದು ಅಂತ ಕಾದುಕೊಂಡಿದ್ದೀನಿ ಅಂತ. ಛೇಚೆ,
ಬೇರೆ ಎಲ್ಲಿಯೋ ಸತ್ತದ್ದು ಇನ್ಯಾರೋ ಕೊಂದದ್ದನ್ನು ಮುಟ್ಟೋದಿಲ್ಲ, ಇದು ನಿನಗೇ ಇರಲಿ ಅಂತ ಅದು ಹೊರಟೋಗುತ್ತೆ. ಆಮೇಲೆ ಒಂದು ಚಿರತೆ ಬರುತ್ತೆ. ಚಿರತೆಯ ಹಲ್ಲುಗಳು ಬಹಳ ಗಟ್ಟಿ, ಈ ಆನೆಯ ಚಕ್ಕಳವನ್ನು ಹರಿಯೋದಕ್ಕಾಗುತ್ತೆ. ಅದಕ್ಕೆ ಚಿರತೆಯನ್ನು ಕೇಳುತ್ತೆ, ನೋಡು ಇದನ್ನು ಸಿಂಹ ಕೊಂದು ಹೋಗಿದೆ, ನೀನು ನನಗೆ ತುಂಬ ಆತ್ಮೀಯ, ಹಾಗಾಗಿ ನಿನಗೊಂದು ಸ್ವಲ್ಪ ಕೊಡ್ತೀನಿ, ನೀನು ತಿನ್ನು, ಬಾಯಿ ಹಾಕು ಅಂತ. ಚಿರತೆ ತುಂಬ ಸಂತೋಷದಿಂದ ಸಿಗಿಯೋದಕ್ಕೆ ಆರಂಭ ಮಾಡುತ್ತೆ. ಅಷ್ಟರೊಳಗೆ ಅಯ್ಯಯ್ಯೋ ಸಿಂಹ ಬಂತು ಅಂತ ಹೇಳಿ ಅದನ್ನು ಓಡಿಸುತ್ತೆ. ಆಮೇಲೆ ಒಂದು ಹುಲಿ ಬರುತ್ತೆ. ಹುಲಿ ಬಂದಾಗ ತತ್ಕ್ಷಣವೇ ಅದು ಹುಲಿಯನ್ನು ನೋಡಿಬಿಟ್ಟು, ಸ್ವಾಮಿ ಈ ಆನೆಯನ್ನು ಸಿಂಹ ಕೊಂದುಬಿಟ್ಟು ನಿನ್ನನ್ನೂ ಕೊಲ್ತೀನಿ ಅಂತ ಹೇಳ್ಬಿಟ್ಟು, ಅಂದರೆ ಹುಲಿಯನ್ನು ಕೊಲ್ತೀನಿ ಅಂತ ಹೇಳಿ ಹೋಗಿದೆ, ನೀವು ಎಲ್ಲಾದರೂ ಜೋಪಾನ ಭದ್ರ ಅಂತ. ತಕ್ಷಣ ಹುಲಿ ಓಡಿ ಹೋಗುತ್ತೆ. ಆಮೇಲೆ ಒಂದು ನರಿ ಬರುತ್ತೆ ಇದಕ್ಕೆ ಪಾಲಿಗೆ. ಆ ನರಿಯ ಜೊತೆಗೆ ನೇರವಾಗಿ ವೀರಾವೇಶದಿಂದ ಯುದ್ಧ ಮಾಡಿ ಅದನ್ನು ಓಡಿಸಿ ತಾನು ಇನ್ನು ಮುಕ್ತವಾಗಿ ಚರ್ಮ ಕಿತ್ತು ಬಂದಿರುವ ಆನೆಯ ಶರೀರವನ್ನೆಲ್ಲ ತಿನ್ನುತ್ತೆ ಅಂತ. ಸಿಂಹದತ್ರ ಸಾಮ ಮತ್ತು ಸ್ವಲ್ಪ ಮಟ್ಟಿಗೆ ಚಕ್ಕಳ ಅಗಿಯುವ ಮೂಲಕ ದಾನವನ್ನು ಚಿರತೆಯಲ್ಲಿ ತೋರಿಸಿ ಭೇದೋಪಾಯವನ್ನು ಹುಲಿ ಹತ್ತಿರ ಮಾಡಿ ದಂಡೋಪಾಯವನ್ನು ಸ್ವಜಾತಿಯ ಶೃಗಾಲದ ಜೊತೆಗೆ ಮಾಡಿಕೊಳ್ತು. ಇದು ರಾಜನೀತಿ ಅಂತ ಕಳಿಂಗ ಅಥವಾ ಕಣಿಕ ಹೇಳುವಂಥ ಒಂದು ಕಥೆ ಬರುತ್ತೆ. ಈ ಎಲ್ಲ ಕಥೆಗಳನ್ನು, ದುರ್ಬೋಧನೆಗಳನ್ನು ನಾನಾ ಚಂದದಲ್ಲಿ ಬೋಧಿಸಿ ಸುನೀತಿಯನ್ನು, ಒಳ್ಳೆ ನೀತಿಯ ಅಂದಗೆಡಿಸ್ಬಿಟ್ರು ಮತ್ತು ಅವರ ವಂಶಚ್ಛೇದದ ಮಾರ್ಗವನ್ನೇ ಕೊಟ್ಟುಬಿಟ್ರು. ವಂಶ ಅಂದರೆ ಬಿದಿರು ಅಂತಲೂ ಅರ್ಥ ಇದೆ. ಬಿದಿರನ್ನು ಛೇದನ ಮಾಡೋದು ಚಟ್ಟಕ್ಕೆ. ದುರ್ಯೋಧನ ಚಟ್ಟೋತ್ಸವಕ್ಕೂ ಸಿದ್ಧನಾಗುವಂತೆ ಆಯಿತು. ಇದೆಲ್ಲ ದುರ್ಯೋಧನಿಗೆ ಆನಂದ ಆಯಿತು. ಹೀಗಾಗಿ ಲೋಕವನ್ನು ಈ ದುರ್ನೀತಿಯಿಂದ ಕೊಂದರು ಅಂತ ಕವಿ ಹೇಳ್ತಾ ಇದ್ದಾನೆ. ಇದೆಲ್ಲ ಟ್ಯೂನಪ್ ಆಗಿದ್ದು ಅವರು ಉದಯರಾಗದಲ್ಲಿ ಚಕ್ರವಾಕ ಅಹಿರಭೈರವನಲ್ಲಿ ಮಾಡಿದ್ರು. ರಾತ್ರಿ ಇಡೀ ಕುಟಿಲ ನೀತಿ ಕೂಟನೀತಿ ಮಾಡಿ ಬೆಳಗಾಗು ಹೊತ್ತಿಗೆ ಇವನಿಗೆ ಜ್ಞಾನೋದಯವಾಗಿದೆ. ಬುದ್ಧನಿಗೆ ಆದಂತೆ ಇವನಿಗೂ ಮಹಾಜ್ಞಾನೋದಯ ಆಗಿದೆ. ಇನ್ನು ಬೆಳ್ಳಂಬೆಳಗ್ಗೆ ಅಪ್ಪನ ಹತ್ರ ಅಪ್ಪ ಮುಖ ತೊಳ್ಕೊಳ್ಳೋಕ್ಕೂ ಮುನ್ನ ಇವನು ಉಗಿಯುವ ಬಾಯಿಂದ ಹೋಗ್ತಾನಲ್ಲ, ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಈ ಉಗುಳಿಂದ ಅಪ್ಪನಿಗೆ ಮುಖ ಪ್ರಕ್ಷಾಳನ ಮಾಡ್ತಾನೆ. ಅದನ್ನು ನಾವು ನಾಳೆ ನೋಡೋಣ. ಫಲಶ್ರುತಿ ಈಗ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವಗುದು. ಆಧರಿಸಿ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ರಾದಿ ತಪಸ್ಸಿನ ಫಲ, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವಗುದು. ವಸ್ತ್ರಾದಿ ಕನ್ಯಾದಾನ ಫಲವಗುದು.